ನಮಸ್ಕಾರ, ನಾನು ಹರೀಶ್ ನಾಗರಾಜ್. ವೆಲ್ಕಮ್. ಇವತ್ತಿನ ನ್ಯೂಸು ನಮ್ಮ ಚಾನೆಲ್ನ ಈ ಕಥೆ ಶೋಗೆ. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳುವ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿ ಕಥೆಯ ಅತಿಥಿ ನಿಮ್ಮೆಲ್ಲರಿಗೂ ತುಂಬ ಚಿರಪರಿಚಿತವಾದಂಥ ಮುಖ. ಬಿಕಾಸ್ ಅವರೊಬ್ಬ ಅದ್ಭುತವಾದಂಥ ಕನ್ನಡ ಸಿನಿಮಾ ರಂಗ ಕಂಡಂಥ ಪೋಷಕ ನಟಿ. ಅದು ಬೆಳ್ಳಿತೆರೆ ಅಂದರೆ ಹಿರಿತೆರೆ ಮತ್ತು ಕಿರಿತೆರೆ. ಆಲ್ವೇಸ್ ಬಿನ್ ಆಕ್ಟಿವ್ ಮತ್ತು ಎಂಗೇಜ್ಡ್. ಬಹುಶಃ ಅವ್ರಿಗೆ ಟೈಮ್ ಇಲ್ಲ, ಅಷ್ಟರ ಮಟ್ಟಿಗೆ ಕೆಲಸಗಳನ್ನು ಯಾವಾಗಲೂ ಮಾಡ್ತಿರ್ತಾರೆ. ಅದನ್ನು ಹೊರತುಪಡಿಸಿದ್ರೆ ಸ್ಪೋರ್ಟ್ಸಲ್ಲಿ ತುಂಬ ದೊಡ್ಡ ಇಂಟ್ರೆಸ್ಟು. ಹಾಗಾಗಿನೇ ದಿನದ 24 ಗಂಟೆನೂ ತುಂಬ ಆ್ಯಕ್ಟಿವ್ ಇರುವಂಥ ಒಂದು ಪರ್ಸನಾಲಿಟಿ ಇವತ್ತು ನನ್ನ ಜೊತೆ ಕೂತಿರೋರು. ಆಕೆ ಹೆಸರಿದೆಯಲ್ಲ, ನನಗೆ ಕನ್ನಡ ಸಿನಿಮಾ ಜಗತ್ತಿನ ಅಥವಾ ದಕ್ಷಿಣ ಭಾರತದ ಸಿನಿಮಾ ಜಗತ್ತಿನ ದೊಡ್ಡ ನಟಿ ನೆನಪಾಗ್ತಾರೆ. ಯಾಕೆಂದರೆ ನೂರಾರು ಸಿನಿಮಾಗಳ ನಟಿ ಅವರು. ತೆಲುಗು, ತಮಿಳು, ಕನ್ನಡದಲ್ಲಿ 60ರ ದಶಕದ ಸಿನಿಮಾಗಳು. ಅದು ಮಿಸ್ ಲೀಲಾವತಿ ಅಥವಾ ಸತ್ಯ ಹರಿಶ್ಚಂದ್ರ, ಕಠಾರಿ ವೀರ, ಈ ಥರದ ಸಿನಿಮಾಗಳ ನಟಿಯ ಹೆಸರೇ ಅವರ ಹೆಸರು. ಅದಾದ ಮೇಲೆ ಆ ಹೆಸರಿನಲ್ಲಿ ನಾವು ಯಾರೂ ಕೂಡ ಆರ್ಟಿಸ್ಟ್ಗಳನ್ನ ನೋಡಿರಲಿಲ್ಲ. ಕಟ್ ಮಾಡಿದ್ರೆ ಇವರೇ, ಗೂಗಲಲ್ಲಿ ಟೈಪ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲೂ ಕನ್ನಡ ಆ್ಯಕ್ಟ್ರೆಸ್ ಅವ್ರ ಹೆಸರು ಟೈಪ್ ಮಾಡಿದಾಗ ಅವರೇ ಕಾಣಿಸ್ತಾರೆ. ಯಾಕೋ ಗೊತ್ತಿಲ್ಲ, ನನಗೂ ಭಾಳ ಕುತೂಹಲ. ಬಿಕಾಸ್ ನನಗೂ ತುಂಬ ಚಿರಪರಿಚಿತವಾದಂಥ ಕಲಾವಿದೆ ಗೆಳತಿ ಇವತ್ತವರೆಗೂ ಕಾಣಿಸ್ಕೊಂಡಿಲ್ಲ ಯಾವುದೇ ಇಂಟರ್ವ್ಯೂಗಳಲ್ಲಿ. ಅದು ತುಂಬ ಕುತೂಹಲ ಇತ್ತು ನನಗೆ. ಸೊ ಪ್ರೀತಿಯಿಂದ ಕರೆದಿದ್ದೀನಿ, ಅಷ್ಟೇ ಅಭಿಮಾನದಿಂದ ಬಂದಿದ್ದಾರೆ ಇವತ್ತಿನ ಹರಿಕಥೆಯ ಅತಿಥಿ ವಾಣಿಶ್ರೀ. ನಮಸ್ತೆ. ಹೌ ಆರ್ ಯು? ಡೂಯಿಂಗ್ ಗುಡ್. ವಯಸ್ಸಾಗಲ್ವಾ ನಿಮಗೆ? ಯು ಲುಕ್ ಸೋ ಬ್ಯೂಟಿಫುಲ್. ಅಷ್ಟೇ ಖುಷಿಯಾಗಿ ಪಾಸಿಟಿವ್ನೆಸ್ ತಗೊಂಡು ಲವಲವಿಕೆಯಿಂದ ಸೋ ಆಪ್ಟಿಮಿಸ್ಟಿಕ್. ಹೇಗೆ ಸಾಧ್ಯ ಇದು? ಇಲ್ಲೇನು ಇರಲ್ಲ ಅದಕ್ಕೆ. ಇಟ್ಸ್ ಆಲ್ವೇಸ್ ಡೈರೆಕ್ಟ್. ಆಲ್ವೇಸ್ ಡೈರೆಕ್ಟ್. ಏನು ಹೇಳಬೇಕೋ ಹೇಳ್ಬಿಡ್ತೀನಿ, ಮನಸ್ಸಲ್ಲಿ ಇಟ್ಕೊಳ್ಳಲ್ಲ. ಓಕೆ. ಸೊ ಆಲ್ವೇಸ್ ಐ ಆಮ್ ಹ್ಯಾಪಿ, ದಟ್ಸ್ ಇಟ್, ಅಷ್ಟೇ. ಅದು ವರವೂ ಹೌದು, ಶಾಪನೂ ಹೌದಾ? ಇರ್ಬೋದು, ಬಟ್ ನನಗಂತೂ ಐ ಫೀಲ್ ವೆರಿ ಲೈಟ್. ತುಂಬ ಬರ್ಡನ್ಸ್ ಇರಲ್ಲ ತಲೆಯಲ್ಲಿ, ಅಥವಾ ಇದು ಹೇಳ್ಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಇದು ಹೇಳಿಲ್ವಲ್ಲ ಹಾಗೆ ಅಂತ ಇರಲ್ಲ. ವಾಟ್ ಎವರ್ ಐ ಫೀಲ್, ಐ ಜಸ್ಟ್ ಟೆಲ್ ಇಟ್, ಅಷ್ಟೇ. ಏನು ಅನ್ಸುತ್ತೋ ಹೇಳ್ಬಿಡ್ತೀನಿ. ನನ್ನ ಪರ್ಸನಲಿ ನಿಮ್ಮ ಜೊತೆ ಅಬ್ಸರ್ವ್ ಮಾಡಿರೋದ್ರಿಂದ ನೀವು ಏನು ಅನಿಸ್ತೋ ಅದನ್ನ ಟಕ್ ಅಂತ ಹೇಳ್ಬಿಡ್ತೀರಾ. ಹೌದು. ಎದುರುಗಡೆ ಇರೋರಿಗೆ ಓ ಆರಾಮಾಗಿ ಹೇಳಿದ್ರಲ್ಲ ಇವರು, ಓಪನ್ ಮೈಂಡೆಡ್ ಇವರು ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಏನ್ ಗುರು ಮುಖ ಕೊಡ್ದಂಗೆ ಹೇಳ್ತಾರೆ ಇವರು ಅಂತ ನಿಮ್ಮನ್ನು ಹೇಟ್ ಮಾಡೋರು ಇದಾರಲ್ಲ. ಏನು ಮಾಡೋಕ್ಕಾಗಲ್ಲ. ಅದೇ ಯೂಶಲಿ ಎರಡು ಪರ್ಸೆಪ್ಷನ್, ಯೂಶಲಿ 2 ಪರ್ಸೆಪ್ಷನ್ಸ್ ಇರುತ್ತೆ. ಒಂದು ಒಳ್ಳೇದಾಗಿರ್ಬೋದು, ಇನ್ನೊಂದು ಕೆಟ್ಟದಾಗುತ್ತೆ. ಸೊ ಎಲ್ಲದಕ್ಕೂ 2 ಮುಖ ಇದ್ದೇ ಇರುತ್ತೆ. ಸೊ ನಾವು ಏನೇ ಮಾಡಿದ್ರು ಅದನ್ನ ಒಪ್ಕೊಳ್ಳೋ ಜನರು ಇರ್ತಾರೆ, ಒಪ್ಕೊಳ್ಳದೇ ಇರೋರು ಇರ್ತಾರೆ, ಲೇಟಾಗಿ ರಿಯಲೈಸ್ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಐ ಡೋಂಟ್ ಮೈಂಡ್, ಐ ಆಮ್ ಲೈಕ್ ದಿಸ್, ಅಷ್ಟೇ. ಇಲ್ಲ, ನಂಗೆ ಯಾವಾಗಲೂ ಅನ್ಸೋದು, ನಿಮ್ಮನ್ನ ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ. ಅಂದ್ರೆ 90s ಇಂದನೂ ನಿಮ್ಮನ್ನ ಸಿನಿಮಾ ಜಗತ್ತಲ್ಲಿ ನೋಡ್ತಾ ಇದೀವಿ, ಧಾರಾವಾಹಿಗಳಲ್ಲಿ ನೋಡ್ತಾ ಇದ್ದೀವಿ. ನೀವು ಹೇಗಿದ್ದೀರೋ ಹಾಗೆ ಇದ್ದೀರಾ ಅಂತ ಫೀಲ್ ಅದು. ಇಲ್ಲ, ಒಂದು ಸ್ವಲ್ಪ ಸಣ್ಣ ಇದೆ, ಒಂದು ದಪ್ಪ ಆಗಿದ್ದೀನಿ. ಬಿಕಾಸ್ ಐ ಆಮ್ ನಾಟ್ ಆ್ಯಕ್ಟಿವ್. ಅಂದರೆ ಜಾಸ್ತಿ ನಂದು ಶಟ್ಲ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತು ಸೈಕ್ಲಿಂಗ್ ಮಾಡ್ತೀನಿ ನಾನು ಯೂಶಲಿ. ಅದು ಕಮ್ಮಿ ಆಗೋಗಿದೆ. ಶಟ್ಲ್ ಆಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಆಫ್ ದ ಶೂಟ್ ಆ್ಯಂಡ್ ಎವ್ರಿಥಿಂಗ್. ಸೊ ಹಾಗಾಗಿ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ ಅನಿಸ್ತಾ ಇದೆ. ಬಟ್ ಯು ಮೇಂಟೈನ್ ಯುವರ್ ಚಾರ್ಮ್ನೆಸ್. ಓ, ದಟ್ಸ್ ಥ್ಯಾಂಕ್ ಯು. ಅಫ್ಕೋರ್ಸ್, ಹ್ಯೂಜ್ ಕಾಂಪ್ಲಿಮೆಂಟ್. ನೋಡಿದವ್ರಿಗೂ ಗೊತ್ತಾಗ್ತಿರುತ್ತೆ ಹೌದಲ್ವಾ ಅವರೇ ಅಲ್ವಾ ಅಂತ. ಬಟ್ ನಂಗೆ ಹೇಳಿ, ಇಷ್ಟೆಲ್ಲದರ ಕೆಲಸ ಕಾರ್ಯಗಳ ನಡುವೆ ಇದುವರೆಗೂ ಹುಡುಕಿದ್ರೆ ನಿಮ್ಮ ಒಂದು ಪರ್ಸನಲ್ ಇಂಟರ್ವ್ಯೂ ಸಿಗ್ಲೇ ಇಲ್ವಲ್ಲ ಇಲ್ಲವೇ? ಕೊಟ್ಟಿದ್ದೀನಿ 1-2-3. ಬಟ್ ಐ ಥಿಂಕ್ ಒಂದು ಆನ್ಲೈನ್ ಇಂಟರ್ವ್ಯೂ ಒಂದು ಮಾಡಿ, ಇಟ್ ವಾಸ್ ಅ ಹ್ಯೂಜ್ ಪ್ರಾಬ್ಲಮ್ ಇನ್ ದ ಸೆನ್ಸ್, ಅವರು ಎಡಿಟ್ ಮಾಡಿ ಹಾಕಿರುವಂಥ ಏನಂತಾರೆ ಪ್ರೋಮೋ ಕಂಟೆಂಟ್ ಏನಿರುತ್ತೋ ದಟ್ ಹರ್ಟೆಡ್ ಸಮ್ ಪೀಪಲ್. ಅಂದರೆ ಒಬ್ಬರು ಆರ್ಟಿಸ್ಟಿಗೆ ವಿರುದ್ಧವಾಗಿತ್ತು. ನಾನು ಹೇಳಿದ್ದೇ ಬೇರೆ, ಅದನ್ನೆಲ್ಲ ಚಾಪ್ ಮಾಡಿ, ಇದು ಮಾಡಿ, ಕಟ್ ಮಾಡಿ, ಅದನ್ನ ಒಂದು ಪ್ರೋಮೋ ಮಾಡಿ, there was a huge controversy. But a person, they are very sweet, they knew that I will not talk like that. So ಅವ್ರ ಅಣ್ಣ ಕಾಲ್ ಮಾಡಿಬಿಟ್ಟು, ವಾಣಿ ಯಾಕೆ ವಾಣಿ ಈ ಥರ? ಸರ್ ನನಗೂ ಗೊತ್ತಿಲ್ಲ, ನಾನು ನೋಡಲಿಲ್ಲ, ಇವಾಗ ಚೆಕ್ ಮಾಡ್ತಾ ಇದ್ದೀನಿ, ನೌ ಐ ಆಮ್ ಫೀಲಿಂಗ್ ಇಟ್ ತಪ್ಪಾಗಿ ಅವ್ರು ಎಡಿಟ್ ಮಾಡಿದ್ದಾರೆ ಅಂತ ನಂಗೆ ಇವಾಗ ಅನಿಸ್ತಾ ಇದೆ ಅಂತ. ದೆನ್ ಲೇಟರ್ ಸೋ ಮೆನಿ ಪೀಪಲ್ ಯಾರೆಲ್ಲ ಕೇಳಿದ್ರು, ಐ ಥಿಂಕ್ ಮೋರ್ ದೆನ್ 100
ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, ಬಂದು ಇಂಟರ್ವ್ಯೂ ಮಾಡ್ತೀವಿ, ಹಾಗೆ ಹಿಂಗೆ. ಯಾರಿಗೂ ಇಂಟರ್ವ್ಯೂ ಕೊಡಲಿಲ್ಲ. ಬಿಕಾಸ್ ಸುಮ್ಮನೆ ಇದು ಇನ್ನೊಬ್ರಿಗೆ ಹರ್ಟ್, ನಾವೇನೋ ಹೇಳಿರ್ತೀವಿ ಅದನ್ನ ಯಾವುದೋ ರೀತಿಯಲ್ಲಿ ಕನ್ವೆ ಮಾಡೋದಿದೆಯಲ್ಲ, ತುಂಬ ತಪ್ಪು ಅನಿಸುತ್ತೆ ನನಗೆ. ಬಟ್ ಅದೇ TRP ಪಾಯಿಂಟ್ ಇರ್ಬೋದು ಅವರಿಗೆ. ಏನು ಯೋಚನೆ ಮಾಡಿ ನಿಮ್ಗೆ ಈ ಹೆಸರಿಟ್ರು ಅಪ್ಪ ಅಮ್ಮ? ಆ್ಯಕ್ಚುಲಿ ಸಪ್ನಾ ಸಂಧ್ಯಾ ಅಂತ ಇಟ್ಟಿದ್ದು. ನನಗೆ ಸಪ್ನಾ, ನನ್ನ ತಂಗಿಗೆ ಸಂಧ್ಯಾ ಅಂತ. ಆದರೆ ನಂದು ವೃಷಭ ರಾಶಿ ಆಗಿರೋದ್ರಿಂದ ಇಂದನೇ ಅಕ್ಷರ ಬರಬೇಕಾಗಿತ್ತು. ಸೊ ನಮ್ಮ ಅಜ್ಜಿ ಅವಾಗ ಯೂಶಲಿ ಆ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಇರ್ತಾ ಇದ್ದಿಲ್ಲ, ಈ ಪಂಚಾಯತಿಲಿ ಹೋಗಿ ಬರ್ಸೋರು ಗೊತ್ತಾ. ಹಾಗೆ ನಾನು ಹುಟ್ಟಿದ್ದು ಮೂಡುಬಿದ್ರೆಯಲ್ಲಿ. ಸೊ ಇಟ್ಸ್ ಅ ಸ್ಮಾಲ್ ವಿಲೇಜ್. ಸೊ ಅಲ್ಲಿ ನಮ್ಮ ಅಜ್ಜಿ ಹೋಗಿ ಅವ್ರಿಗೆ ಏನು ತೋಚ್ತೋ ಏನೋ ಗೊತ್ತಿಲ್ಲ, ಹೋಗ್ಬಿಟ್ಟು ವಾಣಿಶ್ರೀ ಅಂತ ಹಾಕ್ಬಿಟ್ರು. ವಾಣಿಶ್ರೀ ಅಂತ. ಬಟ್ ಸ್ಕೂಲಲ್ಲಿ ಅವಾಗ ಏನಾಗ್ತಿತ್ತು ಅಂದರೆ, ಸ್ಕೂಲಿಗೆ ಸೇರಿಸ್ಬೇಕಾದ್ರೆ ತುಂಬ ಫೇಕ್ ಸರ್ಟಿಫಿಕೇಟ್ಸು, ಫೇಕ್ ಡಾಕ್ಯುಮೆಂಟ್ಸು ಎಲ್ಲ ಆಗ್ತಾ ಇರೋದ್ರಿಂದ ದೇ ವಾಂಟೆಡ್ ದ ಬರ್ತ್ ಸರ್ಟಿಫಿಕೇಟ್. ಅವಾಗ ಇದು ಮಾಡಿದಾಗ ಅದರಲ್ಲಿ ವಾಣಿಶ್ರೀ ಇತ್ತಲ್ಲ, ನೀವೇನಕ್ಕೆ ಸಪ್ನ ಅಂತ ಹಾಕಿದ್ದೀರಾ, ವಾಣಿಶ್ರೀನೇ ತಾನೇ ಇರೋದು ಅಂದ್ಬಿಟ್ಟು ಅಲ್ಲಿಂದ ವಾಣಿಶ್ರೀ ಅಂತ. ಓಕೆ, ಮೂಡುಬಿದಿರೆಯ ವಾಣಿಶ್ರೀ ಅಲ್ಲೇ ಹುಟ್ಟಿದ್ದು, ಬೆಳೆದಿದ್ದಲ್ಲೇ? ಇಲ್ಲ, ಬೆಳೆದಿದ್ದು ಬ್ಯಾಂಗ್ಳೂರ್. ಸೋಲಿ ಮೈ ಮದರ್ಸ್ ನೇಟಿವ್, ಅಂದ್ರೆ ಅಮ್ಮನ ಮನೆ, ತವ್ರ ಮನೆ. ಸೊ ನಾವು ರಜೆಗಳಲ್ಲಿ ಅಲ್ಲಿ ಹೋಗಿ ಎಂಜಾಯ್ ಮಾಡೋದುಂಟು, ಎಲ್ಲ ಕಸಿನ್ಸ್ಗಳು ಸಿಗೋದುಂಟು, ಎಲ್ಲ ಇತ್ತು. ಬಟ್ ಹುಟ್ಟಿದ್ ಮಾತ್ರ ಅಲ್ಲಿ, ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ಐ ಡಿಡ್ ಮೈ ಸ್ಕೂಲಿಂಗ್, ಎವ್ರಿಥಿಂಗ್. ಡ್ಯಾಡಿ ವಾಸ್ ಅ ನೇವಿ ಆಫೀಸರ್. ಬಟ್ ಒಬ್ಬನೇ ಮಗ ಅಂದ್ಬಿಟ್ಟು ನಮ್ಮ ಅಜ್ಜಿ ಅವ್ರನ್ನ ನೇವಿಯಿಂದ ಕರ್ಕೊಂಡು ಬಂದ್ಬಿಟ್ಟು HMTಯಲ್ಲಿ ಹಾಕಿದ್ರು. ಸೊ ಹಿ ರಿಟೈರ್ಡ್ ಆಸ್ ಅ ಮ್ಯಾನೇಜರ್, ಡೆಪ್ಯೂಟಿ ಮ್ಯಾನೇಜರ್. ಸೊ ಹಾಗಾಗಿ ಅಮ್ಮ ಇಸ್ ಅ ಹೌಸ್ ವೈಫ್. ಬಟ್ ನಂಗೆ ತುಂಬ ಇಷ್ಟ ಏನು ಅಂದರೆ ಅವ್ರ ಹೆಸರು, ಅಮ್ಮನ ಹೆಸರು ಬಂದು ಕಸ್ತೂರಿ. ಸೊ ಇಟ್ಸ್ ಅ ರೇರ್ ನೇಮ್. ನಂಗೆ ತುಂಬ ಇಷ್ಟ, ನಮ್ಮ ಅಮ್ಮನ ಹೆಸರು ತುಂಬ ಇಷ್ಟ ನನಗೆ. ಡ್ಯಾಡಿ ಬಂದರು ಹರಿಶ್ಚಂದ್ರ. ಯೂಶ್ವಲಿ ಯಾರಾದರೂ ಕೇಳ್ತಾ ಇರ್ತಾರೆ ನನ್ನ ಸ್ಕೂಲಲ್ಲಿ ಅದರಲ್ಲಿ ಇದರಲ್ಲಿ, ನೀನೇನು ಹರಿಶ್ಚಂದ್ರನ್ ಮೊಮ್ಮಗಳ, ಸತ್ಯನೇ ಮಾತಾಡೋದು? ಇಲ್ಲ ನನ್ನ ಮಗಳು. ಹರಿಶ್ಚಂದ್ರನ್ ಮೊಮ್ಮಗಳಲ್ಲ, ಮಗಳು ನಾನು, ಅದಕ್ಕೆ ಸತ್ಯನೇ ಮಾತಾಡೋದು ಅಂತ. ಇರ್ಬೋದೇನಪ್ಪ ಆ ಥರದ್ದು ಯಾವುದೋ ಒಂದು ಇಂಟ್ಯೂಷನ್ ಇರುತ್ತೆ, ಹೇಳಕ್ ಬರಲ್ಲ, ನೀವು ಅದಕ್ಕೆ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ತೀರಾ? ನೋ, ಇವನ್ ಐ ಡೋಂಟ್ ಲೈ. ಅಂದರೆ ತೀರಾ ಏನೋ ಅದರಿಂದ ದೊಡ್ಡ ಅನಾಹುತ ಆಗುತ್ತೆ ಅಂದಾಗ ಮಾತ್ರ ಮೇ ಬಿ ಅದನ್ನ ತೇಲ್ಸ್ಬಿಟ್ಟಿರೋದುಂಟು. ಇಲ್ಲಾಂದ್ರೆ ಐ ಯೂಶ್ವಲಿ ಟೆಲ್ ವಾಟ್ ಇಟ್ ಇಸ್, ಹೇಗಿರುತ್ತೋ ಹಾಗೆ ಹೇಳಿರ್ತೀನಿ. ಬಟ್ ಅದೇ ನೀವು ಹೇಳಿದ ಹಾಗೆ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗುತ್ತೆ. ಯಾರ ಗುಣ ಇದು, ಅಪ್ಪಂದ ಅಮ್ಮಂದ? ಇದು ಅಮ್ಮ. ಓ, ಅಮ್ಮ ಇಸ್ ಲೈಕ್ ದಟ್. ಸೊ ನೀವು ಅಮ್ಮನ ಥರ. ಡ್ಯಾಡ್ ವಾಸ್ ಅಗೇನ್ಸ್ಟ್ ಇಟ್. ಡ್ಯಾಡಿಗೆ ಇಷ್ಟನೇ ಇದ್ದಿಲ್ಲ ನಾವು ಇಂಡಸ್ಟ್ರಿಗೆ ಬರೋದಾಗಲಿ. ಬಿಕಾಸ್ ಅವ್ರಿಗೆ ಒಂದು ಇಂಡಸ್ಟ್ರಿ ಬಗ್ಗೆ ಒಂದು ಬೇರೆಯೇ ಒಂದು ಪರ್ಸೆಪ್ಷನ್, ಫಸ್ಟೇ ಒಂದು ಕಟ್ಕೊಂಡ್ಬಿಟ್ಟಿದ್ರು, ಇಂಡಸ್ಟ್ರಿ ಅಂದರೆ ಹಿಂಗೆ ಇದೆ, ಹಿಂಗೆ ಇರುತ್ತೆ ಅಂತ. ಸೊ ಆದ್ದರಿಂದ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಕನ್ವಿನ್ಸ್ ಹಿಮ್. ಬಟ್ ನಾವು ಫಿಲಮ್ ಶೂಟಿಂಗ್ ಮಾಡುವಾಗ ಡ್ಯಾಡಿನೂ ಕರ್ಕೊಂಡು ಹೋಗ್ತಿದ್ದೆ ನಾನು. ಸೊ ದಟ್ ಆಮೇಲೆ ಅವ್ರಿಗೆ ರಿಯಲೈಸ್ ಆಗಕ್ಕೆ ಶುರು ಆಯಿತು. ಓಕೆ, ಇಟ್ ವಾಸ್ ಜನರಲ್. ಬೆಳಗ್ಗೆ ಹೋಗ್ತೀವಿ, ಕೆಲಸ ಏನಾಗುತ್ತೆ ಗೊತ್ತಾ, ಹೆಣ್ಮಕ್ಳು ಬೆಳಗ್ಗೆ ಹೋಗ್ತಾರೆ, ಬರೋದು ರಾತ್ರಿ 10:30-11 ಗಂಟೆ ಆಗುತ್ತೆ. ಎಲ್ಲಿ ಹೋಗಿರ್ತಾರೆ, ಏನು ಮಾಡ್ತಾ ಇದ್ದಾರೆ ಇಂಡಸ್ಟ್ರಿಲಿ, ಯಾಕೆ ಇಷ್ಟೋ ಟೈಮು, ಮಧ್ಯರಾತ್ರಿಯಲ್ಲೆಲ್ಲ ಬಂದಿದ್ದುಂಟು ನಾನು. ನೆಕ್ಸ್ಟ್ ದಿನ ಬೆಳಗ್ಗೆ ಬಂದಿದ್ದುಂಟು. ಬಿಕಾಸ್ ಅವಾಗ DD9, DD1 ಮತ್ತು ಉದಯ TV ನಾವು ಮೆಗಾ ಸೀರಿಯಲ್ಸ್ ಮಾಡುವಾಗ ಲೇಟ್ ನೈಟ್ ಶೂಟಿಂಗ್ಸ್ ಆಗೋದು. ಬಿಕಾಸ್ ಅವ್ರು ಅಂದ್ಕೊಂಡಿರೋ ಶೂಟು ಆಗ್ತಾ ಇದ್ದಿಲ್ಲ, ಮುಗಿತಾ ಇದ್ದಿಲ್ಲ. ಸೊ ನನ್ಗೆ ಎಷ್ಟೋ ಸಲ ನಿದ್ದೆ ಇಲ್ಲದೆ ಕಂಟಿನ್ಯೂಸ್ ಆಲ್ಮೋಸ್ಟ್ ಅ ವೀಕ್ ಆ ಥರ ಒಂದು ಶೂಟಿಂಗಿಂದ ಬಂದು ಬೆಳಗ್ಗೆ ಸ್ನಾನ ಮಾಡಿ ಇನ್ನೊಂದು ಗಾಡಿ ಹತ್ತಿದ್ದುಂಟು. ಈ ಥರ ರುಟೀನ್ ಕೆಲಸ ಮಾಡಿದುಂಟು. ಸೊ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರಾತ್ರಿ ಮಲ್ಲಿಗೆ ಎದ್ದು ಬರೋಕ್ಕಷ್ಟೇ ಮನೆಗೆ ಹೋಗೋದು ವಾಪಸ್ಸು. ಅದರ್ವೈಸ್ ಅಲ್ಲೇ ಔಟ್ಡೋರ್ ಶೂಟ್ ಇದ್ರಂತೂ ಒಟ್ಟೊಟ್ಟಿಗೆ ಇರ್ತಿದ್ರಿ? ಹೌದು, ಒಟ್ಟೊಟ್ಟಿಗೆ ಇರ್ತೀವಿ. ಐ ಥಿಂಕ್ ವಿ ಹ್ಯಾವ್ ಶಾರ್ಟ್ ಇನ್ ಚಿಕ್ಕಮಂಗ್ಳೂರು, ಆ ಥರದ್ದು ಲೊಕೇಶನ್ಸಲ್ಲಿ. ಆಲ್ಮೋಸ್ಟ್ 10 ಡೇಸ್ ಮನೆ ಕಡೆನೇ ಇರ್ತಾ ಇದ್ದಿಲ್ಲ. ಬಟ್ ವಾಟ್ ಎವರ್ ಯು ಸಿ, ಎಲ್ಲೇ ಹೋದರೂ ನೀವು ವಾಪಸ್ ಮಾತ್ರ ಮನೆಗೆ ಬಂದಾಗಿರುವಂಥ ನೆಮ್ಮದಿ ಆಗಿರ್ಬೋದು, ಖುಷಿ ಆಗಿರ್ಬೋದು, ಇನ್ಯಾವುದ್ರಲ್ಲೂ ಇಲ್ಲ. ಒಳವ ನಮ್ಗೆ ಹೇಳಿ, ಈ ಪುಟಾಣಿ ವಾಣಿಶ್ರೀ ಇದ್ಲಲ್ಲ ಆಗ, ಆ ಹುಡುಗಿ ಮುದ್ದಾಗಿ ಗುಂಡಾಗಿ ಚೆನ್ನಾಗಿ, ಆಕೆ ಹೇಗಿದ್ಲು? ಅಂದರೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸು ಅಥವಾ ಏನೋ ಒಂದು ತಲೆಯಲ್ಲಿ ಓಡ್ತಾ ಇತ್ತು ಅವಾಗ, ಆ ಹುಡುಗಿ ಹೇಗಿದ್ಲು?
ಐ ವಾಸ್ ನೆವರ್ ಇನ್ ಟು ಆಲ್ ದಿಸ್ ಡಾನ್ಸು ಅಥವಾ ಸಿಂಗಿಂಗು ಆ ಥರದ್ರಲ್ಲಿದ್ದಿಲ್ಲ. ಐ ವಾಸ್ ಇನ್ ಟು ಸ್ಪೋರ್ಟ್ಸ್ ಬೇಸಿಕ್ಲಿ. ಯಾ, ಡ್ಯಾಡಿ ಬಂದು ಹಿಸ್ ಅ ಕಬಡ್ಡಿ ಪ್ಲೇಯರ್, ಸ್ಟೇಟ್ ಲೆವೆಲ್ ಕಬಡ್ಡಿ ಪ್ಲೇಯರು ಆ್ಯಂಡ್ ವೆಯ್ಟ್ ಲಿಫ್ಟರು, ಬಾಡಿ ಬಿಲ್ಡರು. 6 ಪ್ಯಾಕ್ ಅನ್ನೋದು ಏನು ಅಂತ ಗೊತ್ತಿಲ್ಲದೆ ಇದ್ದಾಗ ಡ್ಯಾಡ್ ಹ್ಯಾಡ್ 6 ಪ್ಯಾಕ್ಸ್ ಆ್ಯಂಡ್ ಐ ಹ್ಯಾವ್ ಸೀನ್ ಹಿಮ್. ನಾನು ಚಿಕ್ಕವಳಿದ್ದಾಗ ಐ ಹ್ಯಾವ್ ಸೀನ್ ಹಿಮ್ ವಿತ್ 6 ಪ್ಯಾಕ್ಸ್ ಆಲ್ವೇಸ್. ಪರ್ಫೆಕ್ಟ್ ಏನೇ ಹೇಳಿ ಈಸ್ ಪರ್ಫೆಕ್ಟ್. ಈಸ್ ವೆರಿ ಸ್ಮಾರ್ಟ್ ಗೈ, ವೆರಿ ಸ್ಮಾರ್ಟ್. ಹಿ ಇಸ್ ವೆರಿ ಸ್ಮಾರ್ಟ್. ನೌ ಆಲ್ಸೋ ಈಸ್ ವೆರಿ ಸ್ಮಾರ್ಟ್. ಹೊಟ್ಟೆ ಇಲ್ಲ, ಏನೂ ಇಲ್ಲ. ರಿಯಲಿ ಐ ಜಸ್ಟ್ ಲುಕ್ ಅಪ್ ಟು ಮೈ ಡ್ಯಾಡ್ ಕೆಲವು ಟೈಮ್. ವೇ ಹಿ ಇಸ್ ಬಾಟಸ್ ಅಪ್ ಅಂದರೆ ನೋಡ್ಕೊಂಡಿರೋ ರೀತಿಯಾಗಿ ಪ್ರತಿ ಹಬ್ಬಕ್ಕೂ ಬಟ್ಟೆ ಯಾವುದಕ್ಕೂ ಕಮ್ಮಿ ಮಾಡಿಲ್ಲ. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮಕ್ಕಳನ್ನ. ಎಲ್ಲ ರೀತಿಯಲ್ಲೂ ಎಜುಕೇಷನ್ ಆಗಿರ್ಬೋದು, ನಮ್ಮದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಿಗೆ ಎನ್ಕರೇಜ್ ಮಾಡೋದಾಗಿರ್ಬೋದು. ಈ ನೆವರ್ ಯೂಸ್ ಟು ಟೆಲ್ ಮಿ ದಟ್ ಹೀಸ್ ಗೋಯಿಂಗ್ ಟು ಅಕಂಪ್ನಿ ಮೀ. ಎಲ್ಲಿಗೂ ಬರ್ತೀನಿ ಅಂತ ಹೇಳ್ತಾ ಇದ್ದಿಲ್ಲ. ಬಟ್ ಐ ಕುಡ್ ಫೀಲ್ ದಟ್ ಸಂಬಡಿ ಈಸ್ ಫಾಲೋಯಿಂಗ್ ಮೀ. ನಾನು ಬೆಳಿಗ್ಗೆ 5:30 ಹೋಗಿ ಜಾವ್ಲಿನ್ ಥ್ರೋ ಮತ್ತು ಇದು ಡಿಸ್ಕಸ್ಸು, ಶಾರ್ಟ್ ಪುಟ್ಟು ಪ್ರಾಕ್ಟೀಸ್ ಮಾಡುವಾಗ ಗ್ರೌಂಡಲ್ಲಿ ಐ ಕುಡ್ ಸಿ ಸಂಬಡಿ ಈಸ್ ವಾಚಿಂಗ್ ಮೀ. ಯಾರು ಅಂದರೆ ಇಟ್ ವಾಸ್ ಡ್ಯಾಡ್. ಬಂದಿರ್ತಿದ್ರು ಅಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ನೋಡೋರು. ಈ ನೆವರ್ ಯೂಸ್ ಟು ಡಿಸ್ಟರ್ಬ್ ಮಾಡಬೇಕು. ಸ್ವಿಮ್ಮಿಂಗು ಇಬ್ಬರಿಗೂ ಹಗ್ಗ ಕಟ್ಟಿ ಒಂದು ಟ್ಯೂಬ್ ಕಟ್ಟಿ ನಮ್ಗೆ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದು ನಮ್ಮ ಡ್ಯಾಡ್. ಸೊ ಇವಾಗ ನನ್ನ ತಂಗಿ ಶಿ ವಾಸ್ ಅ ಸ್ಟೇಟ್ ಲೆವೆಲ್ ಸ್ವಿಮ್ಮರ್. ಅದಕ್ಕೆ ಕಾರಣ ನಮ್ಮ ಡ್ಯಾಡ್. ಹೀ ಥಾಟ್ ಅಸ್ ಸ್ವಿಮ್ಮಿಂಗ್. ಇವಾಗ ನನ್ನ ಮಕ್ಕಳು ಇಬ್ಬರೂ ಸ್ವಿಮ್ ಮಾಡ್ತಾರೆ ಅಂದರೆ ನನ್ನ ಮಗಳು ಮತ್ತು ನನ್ನ ತಂಗಿ ಮಗಳು, ಇಟ್ ಇಸ್ ಬಿಕಾಸ್ ಆಫ್ ಮೈ ಸಿಸ್ಟರ್. ಹೆಂಗ್ ರೆಡಿ ಮಾಡಿದ್ರಿ ಮಗಳನ್ನ ನೀವು? ಹಂಗಾರೆ ರೆಡಿ ಅಲ್ಲ, ಅವಳದು ಶಿ ಈಸ್ ನೆವರ್ ಸ್ಪೋರ್ಟ್ಸ್ ಪರ್ಸನ್. ಅವಳಿಗೆ ಓಡು ಅಂದರೆ ಮೋಸ್ಟ್ಲಿ ಸ್ಲೋಯೆಸ್ಟಲ್ಲಿ ಅವಳು ಲಾಸ್ಟ್ ಬರ್ಬೋದು. ಅಪ್ಪನ ಬಗ್ಗೆ ಮಾತಾಡ್ಬೇಕಾರೆ, ಮಗಳ ಬಗ್ಗೆ ಮಾತಾಡ್ಬೇಕಾರೆ, ಐ ಕ್ಯಾನ್ ಸೆನ್ಸ್ ಆನ್ ಯುವರ್ ಐಸ್. ಯಾ, ಐ ಆಮ್ ವೆರಿ ಪ್ರೌಡ್. ಇವನ್ ಅಮ್ಮ ಅಷ್ಟೇ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದರೆ ನಾನು ಇಂಡಸ್ಟ್ರಿಗೆ ಬರೋದಕ್ಕೆ. ಶಿ ಯೂಸ್ ಟು ಕಮ್ ವಿತ್ ಮೀ. ಅವ್ರು ಬಂದು ಅಡಿಗೆ ಗಿಡಿಗೆ ಎಲ್ಲ ಮಾಡಿ ಬಟ್ಟೆ ಗಿಟ್ಟೆ ಎಲ್ಲ ಒಗೆದು ಮತ್ತೆ ನನ್ನ ಜೊತೆ ರೆಡಿಯಾಗಿ ಬರೋರು. ಶಿ ಹ್ಯಾಡ್ ನೋ ಸ್ಲೀಪ್ ಎಟ್ ಆಲ್. ಹಾಗೆ ನೋಡೋಕೆ ಹೋದರೆ ನಾನು ಅಟ್ಲೀಸ್ಟು ಎಲ್ಲೋ ಒಂದು ಮಲ್ಕೊಳ್ಳೋದು, ಅದು ಮಾಡೋದು, ಇದು ಮಾಡೋದು ಮಾಡ್ತಿದ್ದೆ, ರೆಸ್ಟ್ ಮಾಡೋದು ಕಾರಲ್ಲಿ ಹೋಗುವಾಗ. ಬಟ್ ಅವ್ರಿಗೆ ಮನೆ ಡ್ಯೂಟಿನೂ ಇತ್ತು. ಬಿಕಾಸ್ ಮೈ ಫಾದರ್ ಬೇರೆಯವ್ರು ಅಡುಗೆ ಮಾಡಿದ್ರೆ ಮುಟ್ಟುತ್ತಾನೂ ಇದ್ದಿಲ್ಲ. ಸೊ ನನ್ನ ತಂಗಿಗೆ ಮತ್ತು ನಮ್ಮ ಡ್ಯಾಡಿಗೆ ಕುಕ್ ಮಾಡಿ, ನಮ್ಮ ಮನೇಲಿ ಕೆಲ್ಸದವ್ರು ಇದ್ದಿಲ್ಲ. ಶಿ ಯೂಸ್ ಟು ಕ್ಲೀನ್ ಅಪ್ ಎವ್ರಿಥಿಂಗ್, ಎಲ್ಲ ಮಾಡಿಟ್ಟು ದೆನ್ ಶಿ ಯೂಸ್ ಟು ಕಮ್ ವಿತ್ ಮೀ. ಅದಾದಮೇಲೇನೂ ಬೈಸ್ಕೊಳ್ಳೋರು ಪಾಪ ಹೋಗ್ಬಿಟ್ಟು ಡ್ಯಾಡಿ ಹತ್ರ, ಸಣ್ಣ ವಿಷಯಕ್ಕೆ ಉಪ್ಪು ಜಾಸ್ತಿ ಆದರೆ, ಅದು ಜಾಸ್ತಿ ಆದರೆ ಇದು. ಬಟ್ ಶಿ ಹಸ್ ಸ್ಯಾಕ್ರಿಫೈಸ್ಡ್ ಹರ್ ಲೈಫ್ ಓನ್ಲಿ ಫಾರ್ ಹರ್ ಡಾಟರ್. ಲೈಫ್ನ ಲೀಡ್ ಮಾಡೋದು ಅಂತಾರಲ್ಲ, ಬದುಕೋದು ಅಂತಾರ. ನಾನೊಂದು ಚಿಕ್ಕ ಕನ್ನಡದ ಪದ ಓದಿದೆ, ಬಟ್ ಎಷ್ಟು ತುಂಬ ಅನಿಸ್ತು ನನಗೆ. ಬದುಕಿನಲಿ. ಸೋ ನೈಸ್. ಇಟ್ ರಿಯಲಿ ಮೀನ್ಸ್ ಎಷ್ಟು ಅರ್ಥ ತುಂಬಿಕೊಂಡಿದೆ ಅದರಲ್ಲಿ. ಬದುಕಿನಲ್ಲಿ ನಾಳೆ ಏನು ಅಂತ ನಮ್ಗೆ ಗೊತ್ತೇ ಇಲ್ಲ. ಸೊ ಇವತ್ತನ್ನ ನಾವು ಖುಷಿಯಾಗಿದ್ದರೆ ನಾಳೆನೂ ಎಂಜಾಯ್ ಮಾಡ್ತೀವಿ ಅಷ್ಟೇ. ಓಕೆ, ಲೆಟ್ಸ್ ಗೋ ಫಾರ್ ಫ್ಲಾಶ್ ಬ್ಯಾಕ್ ಹೋಗೋಣ. ಯಾ, ಅಪ್ಪ ನೇವಿಲಿದ್ರು, ಅದ್ಮೇಲೆ HMTಗೆ ಬಂದರು, ನಿಮ್ದೊಂದು ಒಂದು ಫ್ಯಾಮಿಲಿ ಇತ್ತು, ಗಂಡ ಹೆಂಡತಿ ಇಬ್ಬರು ಹೆಣ್ಮಕ್ಳು ಓದಿಸ್ತಾ ಇದ್ರು, ಎಲ್ಲ ನಡೀತಾ ಇತ್ತು. ಎಲ್ಲಿ ಟರ್ನಿಂಗ್ ಪಾಯಿಂಟ್ ಏನದು? ಅಂದರೆ ವಾಣಿಶ್ರೀನ ಕಲಾವಿದೆಯನ್ನಾಗಿ ಮಾಡಿದಂಥ ಟರ್ನಿಂಗ್ ಪಾಯಿಂಟ್ ಯಾರು ಮತ್ತು ಏನು? ಅಫ್ಕೋರ್ಸ್ ಇಂಟ್ರೆಸ್ಟ್ ಇತ್ತು. ಯಾಕೆ ಅಂದರೆ ನಂದು ಫ್ರೆಂಡ್ಸ್ ಇಬ್ಬರು 7th ಸ್ಟ್ಯಾಂಡರ್ಡಲ್ಲೇ ಹೀರೋಯಿನ್ಗಳಾಗಿದ್ದರು. ಒಂದು ಗೀತಾ ರಾಜು, ಅಜಂತಾ ಕಂಬೈನ್ಸ್ ಅವರ ಮಗಳು. ರಾಜು ಬೆಳ್ಳಿ ನಾಗ ಅಂತ ಒಂದು ಫಿಲಮ್. ಆ್ಯಂಡ್ ಇನ್ನೊಂದು ಬಂದು ಸಂಯುಕ್ತ ಅಂತ ಚಿತ್ರದಲ್ಲಿ ಶಿವರಾಜ್ ಕುಮಾರ್ಗೆ ಹೀರೋಯಿನ್ ಆಗಿ ನನ್ನ ಫ್ರೆಂಡ್ ಮಾಡಿದ್ದು ವೀಣಾ ಅಂತ, ರಾಜಶೇಖರ್ ಮೂರ್ತಿ ಅವ್ರ ಮಗಳು. ಸೊ ಹಾಗಾಗಿ ಮೊಮ್ಮಗಳು, ಸಾರಿ, ನನ್ನ ಕ್ಲಾಸ್ಮೇಟ್ 7th ಸ್ಟ್ಯಾಂಡರ್ಡ್. ಸೊ ಅವಾಗಿಂದ ಅವರು ನಮ್ಮನ್ನ ಇದಕ್ಕೆ ಕರ್ಕೊಂಡು ಹೋಗಿದ್ದು, ಪ್ರೀಮಿಯರ್ ಶೋ ಕರ್ಕೊಂಡು ಹೋಗಿದ್ದು. ಪ್ರೀಮಿಯರ್ ಶೋ ಅಂತಲ್ಲ, ದೇ ಹ್ಯಾಡ್ ಆರ್ಗನೈಸ್ಡ್ ಅ ಶೋ ನಮಗೆ ಅಂತ, ನಮ್ಮ ಸ್ಕೂಲ್ ಮಕ್ಕಳಿಗೆ ಅಂತ. ಸೊ ಅದೊಂದು. ಮತ್ತೆ ಅವ್ರ ಮನೆ ಬರ್ಡೇ ಪಾರ್ಟೀಸಿಗೆ ಹೋದಾಗ ಎಲ್ಲ ಕಲಾವಿದರು ಬರ್ತಾ ಇದ್ರು ಅಲ್ಲಿಗೆ. ಈವನ್ ವೀಣಂದು ಬರ್ಡೇಗೆ ಬಂದಾಗಲೇ ನಾನು ಶಿವಣ್ಣನ, ರಾಘಣ್ಣನ ಮತ್ತು ಪುನೀತ್ ಸರ್ನ ನೋಡಿದ್ದು ಅಲ್ಲೇ ಫಸ್ಟ್ ಟೈಮ್. ನಾನು ಒಂದು ಆರ್ಟಿಸ್ಟ್ನ ಅಂತ ನೋಡಿದ್ದು ವೀಣನ್ ಬರ್ಡೇ ಪಾರ್ಟಿಯಲ್ಲಿ. ಸೊ ಅದಿನ್ನೂ ನೆನಪಿದೆ ನನಗೆ. ಅಂದರೆ ಅವ್ರು ಬಂದು ಮಾತಾಡ್ಸಿದ ರೀತಿ ಆಗಿರ್ಬೋದು, ಯಾವ ರೀತಿ ನೀವು ಯಾಕೆ ಆ್ಯಕ್ಟ್ ಮಾಡಬಾರ್ದು ಅಂತ ಕೇಳಿದ ರೀತಿ ಆಗಿರ್ಬೋದು. ಶಿವಣ್ಣ
ಬಟ್ ಐ ಡೋಂಟ್ ನೋ ವೆದರ್ ಹಿ ರಿಮೆಂಬರ್ಸ್ ಸೆವೆಂತ್ ಸ್ಟ್ಯಾಂಡರ್ಡ್ ಅವಾಗ. ಸೆವೆಂತ್ ಅಲ್ಲ, ಏಯ್ತ್, ಬಿಕಾಸ್ ಸೆವೆಂತಲ್ಲೇ ಅವಳು ಮೂವಿ ಮಾಡಿದ್ದು. ಏಯ್ತ್ ಟೈಮಲ್ಲಿ ರಿಲೀಸ್ ಆಯಿತು ಸಂಯುಕ್ತ. ದೆನ್ ಆ ಪಾರ್ಟಿಯಲ್ಲಿ ವೆನ್ ವಿ ವೇರ್ ಆಲ್ ಇನ್ ಏಯ್ತ್ ಸ್ಟ್ಯಾಂಡರ್ಡ್, ಎಲ್ಲ ಒಂದೇ ಕ್ಲಾಸು. ಸೆವೆಂತಿಂದ ನಿಮ್ಮ 10th ವರೆಗೂ ವಿ ವೇರ್ ಆಲ್ ಇನ್ ಒನ್ ಕ್ಲಾಸು. ಏನಂದ್ರು ಶಿವಣ್ಣ? ಯಾಕೆ ನೀವು ಯಾಕೆ ಮಾಡಬಾರ್ದು ಅಂತ ಎಲ್ಲ ಕೇಳಿದರು. ಸೊ ಆಲ್ ದ್ಯಾಟ್ ವಾಸ್ ದೇರ್ ಇನ್ ಮೈ ಮೈಂಡ್. ಬಟ್ ಐ ಡೋಂಟ್ ನೋ ವೆದರ್ ಐ ನೆವರ್ ಸ್ಪೋಕನ್ ಟು ಹಿಮ್ ಆಫ್ಟರ್ ದ್ಯಾಟ್. ಅಂದರೆ ಅದ್ರ ಬಗ್ಗೆ, ಆ ವಿಷಯದ ಬಗ್ಗೆ ಆಗಲಿ, ಇನ್ನೊಂದಾಗಲಿ ಮತ್ತೊಂದಾಗಲಿ, ವೆನ್ ಎವರ್ ವಿ ಮೀಟ್. ಸೊ ಇಟ್ ವಾಸ್ ರಿಯಲಿ ನೈಸ್. ಬಟ್ ನೋಡಿ ಯಾವ ರೀತಿ ಅಂದರೆ ಐ ಎಂಟರ್ಡ್ ಥ್ರೂ ದೇರ್ ಬ್ಯಾನರ್. ವಜ್ರೇಶ್ವರಿ ಕಂಬೈನ್ಸ್ ಇಂದಾನೆ ನನ್ನ ಪಾದ. ಇಟ್ ಮಸ್ಟ್ ಬಿ 92, 93 ಅನ್ಸುತ್ತೆ. ನೀವೇನ್ ಮಾಡ್ತಿದ್ದೀರಿ ಅವಾಗ? ಐ ವಾಸ್ ಇನ್ ಸ್ಕೂಲ್, 10th ಹಾಲಿಡೇಸ್. 10th ಹಾಲಿಡೇಸ್ ಅಂದ್ರೆ ಅವ್ರ ತಲೆಯಲ್ಲಿ ಇದ್ರಿ ನೀವು? ಅವ್ರ ತಲೆಯಲ್ಲಿ ಇದ್ದಿಲ್ಲ, ದೇವರನಿಗೂ ಅವ್ರಿಗೆ ಗೊತ್ತೂ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ. ಹಿ ಜಸ್ಟ್ ಫರ್ಗಾಟ್ ಆಲ್ ದಟ್. ನಾನು ಆಕ್ಚುಲಿ ನಮ್ಮ ಅಣ್ಣನ ಮನೆಗೆ ಹೋಗಿದ್ದೆ. ಲೇಡಿ ನೆಕ್ಸ್ಟ್ ಟು ಹಿಸ್ ನೇಬರ್ ಒಬ್ರು, ಅವ್ರ ಹೆಸರು ಬೇಬಿ ಅಂತ. ಸೊ ಅವರು ಈ ಥರ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಇದೆ, ಮಾಡ್ತಾಳಾ ನಿಮ್ಮ ಮಗಳು ಅಂತ ಕೇಳಿದ್ರು. ಐ ವಾಸ್ ಲೈಕ್ ಆಲ್ಮೋಸ್ಟ್ ಇನ್ ಮೈ ಟೋಸ್ ಅಲ್ವಾ. ಸೊ ಟ್ರೈ ಯಾಕೆ ಮಾಡಬಾರ್ದು ಅಂತ. ದೆನ್ ಅವ್ರು ಕರ್ಕೊಂಡು ಹೋಗಿ, ಇಲ್ಲ ತಂಗಿ, ಅವ್ರು ಕರ್ಕೊಂಡು ಹೋಗಿ ರೇಣುಕಾ ಶರ್ಮಾ ಅವ್ರಿಗೆ ಪರಿಚಯ ಮಾಡಿಕೊಟ್ರು. ರೇಣುಕಾ ಶರ್ಮಾ ಫಸ್ಟ್ ಟೈಮ್. ಆ್ಯಂಡ್ ಫಸ್ಟ್ ಶಾಟ್ ನಂದು ಬಂದ್ಬಿಟ್ಟು ಕ್ಯಾಮ್ರಾ ನೋಡಿಬಿಟ್ಟು ಥ್ಯಾಂಕ್ ಯು ಹೇಳೋದು ಅಷ್ಟೇ, ಫಸ್ಟ್ ಶಾಟ್. ಸೊ ಐ ಥಿಂಕ್ ನನ್ನ ಇಂಡಸ್ಟ್ರಿಗೆ ಕರ್ಸ್ಕೊಂಡಿದ್ದಕ್ಕ ಅಥವಾ ನಾನು ಇಂಡಸ್ಟ್ರಿಗೆ ಬಂದಿರೋದಕ್ಕ ಯಾವುದಕ್ಕೋ ಒಂದಕ್ಕೂ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಸೊ ಕ್ಯಾಮ್ರಾ ಮುಂದೆ ಹೇಳಿ ಡೈಲಾಗ್ ಅದು ನನಗೆ ಫಸ್ಟು ಡ್ರಾಮಾ ಮಾಡಿದ್ದಿಲ್ಲ ಅಥವಾ ಪ್ರೊಫೆಷ್ನಲ್ ಆಗಿ ಸೀರಿಯಲ್ ಗೀರಿಯಲ್ ಯಾವುದೂ ಮಾಡಿದ್ದಿಲ್ಲ. ಸೊ ಒಂದು ಕ್ಯಾಮ್ರಾ ನೋಡಿಬಿಟ್ಟು ನಾನು ಯಾಕಪ್ಪ ಕ್ಯಾಮ್ರಾ ನೋಡ್ಬಿಟ್ಟು ಥ್ಯಾಂಕ್ ಯು ಹೇಳಬೇಕು. ಐ ಡೆಂಟ್ ನೋ ದಟ್ ಐ ಆಮ್ ಟೆಲಿಂಗ್ ಇಟ್ ಟು ರಾಘಣ್ಣಂಗೆ ಹೇಳ್ತಾ ಇದ್ದೀನಿ ಅನ್ನೋದು ತಲೆಯಲ್ಲಿಲ್ಲ. ಅವ್ರು ನನ್ನನ್ನು ಇದಕ್ಕೆ ಸೆಲೆಕ್ಟ್ ಮಾಡಿರ್ತಾರೆ ಆ್ಯಸ್ ಅ ಪ್ರೆಸಿಡೆಂಟ್ ಏನೋ ಒಂದು ಇದಕ್ಕೆ. ಸೊ ಐ ಟೆಲ್ ಥ್ಯಾಂಕ್ಸ್ ಟು ಎಮ್. ಸೊ ಕ್ಯಾಮ್ರಾ ನೋಡ್ಬಿಟ್ಟು ಥ್ಯಾಂಕ್ ಯು, ಇಲ್ಲಿ ನೋಡಮ್ಮ, ಇಲ್ಲಿ ನೋಡ್ಬಿಟ್ಟು ಥ್ಯಾಂಕ್ ಯು ಹೇಳಮ್ಮ ಅಂದರು. ಅದು ಹೇಳಿದೆ ಅಷ್ಟೇ. ಯಾವ ಸಿನಿಮಾ ಅದು? ಭರ್ಜರಿ ಗಂಡು ಅಂತ. ಭರ್ಜರಿ ಗಂಡಿನ ಮೂಲಕ ಈ ಭರ್ಜರಿ ಹೆಣ್ಣುಮಗಳು ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟರು. ಅದಾದ್ಮೇಲೆ ಒಂದು 4 ಚಿತ್ರಗಳು ಒಟ್ಟೊಟ್ಟಿಗೆ ಮಾಡಿದೆ. ಭರ್ಜರಿ ಗಂಡು, ಅಲ್ಲಿ ರಾಮಾಚಾರಿ, ಇಲ್ಲಿ ಬ್ರಹ್ಮಚಾರಿ, ಕಲಿಗೋ ಸೀತಾ, ರಂಜಿತಾ. ಐ ವರ್ಕ್ ವಿತ್ ಟಾಪ್ ಮೋಸ್ಟ್ ಹೀರೋಸ್ ಆ್ಯಂಡ್ ಟಾಪ್ ಮೋಸ್ಟ್ ಹೀರೋಯಿನ್ಸ್. ಎಲ್ಲ ತಂಗಿ ಕ್ಯಾರೆಕ್ಟ್ರು. ಸೊ ಒಂದು ರೂಪ ಥರದ ಇಂಟರ್ವ್ಯೂ ಅಲ್ಲಿ ಬೇರೆ ಚಿತ್ರರಂಗದ ತಂಗಿ ಅಂತ, ಸಿನಿಮಾ ರಂಗದ ತಂಗಿ ವಾಣಿಶ್ರೀ, ಈ ಥರ ಒಂದು ಟೈಟಲ್ ಬೇರೆ ಬಂತು. ಸೊ ಐ ವಾಸ್ ಬ್ರ್ಯಾಂಡ್. ಎನಿ ತಂಗಿ ರೋಲ್ ಯಾವುದೇ ಚಿತ್ರದಲ್ಲಿ ಹುಡುಕಿದ್ರು ಇಟ್ ವಿಲ್ ಬಿ ಮೀ. ಆ ಥರ ನನ್ನನ್ನು ಕೇಳೋರು, ನಾನೇನಾದ್ರು ಇಲ್ಲ ಅಂದಿದ್ರೆ ಬೇರೆಯವ್ರಿಗೆ ಹೋಗೋದು ಅದು ಚಾನ್ಸ್. ಬಟ್ ಹೆಂಗೆ ಅಂದ್ರೆ ಹೀರೋಯಿನ್ ಆಗಬೇಕು ಅಂತ ಅನ್ಕೊಂಡವ್ರು ನೀವು? ಇಲ್ಲ, ಹೀರೋಯಿನ್ ಆಗಬೇಕು ಅನ್ನೋ ಇದೇ ಇಲ್ಲ. ಅಂದರೆ ಚಿತ್ರರಂಗಕ್ಕೆ ಇದೇ ರೀತಿ ಎಂಟ್ರ್ ಆಗಬೇಕು, ಇದೇ ರೀತಿ ಬರಬೇಕು, ಹೀರೋಯಿನ್ ಆಗಿನೇ ಮಾಡಬೇಕು, ಅಥವಾ ನಿಮಗೆ ತಂಗಿ ರೋಲ್ ಮಾಡಿದ್ರೆ ಮತ್ತೆ ಹೀರೋಯಿನ್ ಚಾನ್ಸ್ ಸಿಗಲ್ಲ, ಇದು ಯಾವುದೂ ಗೊತ್ತಿಲ್ಲ ನಮಗೆ. ಇಂಡಸ್ಟ್ರಿ ಬಗ್ಗೆ ಯಾವ ಸುಳಿವೂ ಇಲ್ಲ. ನಮ್ಮ ಡ್ಯಾಡಿಗೊಂದು ಇಂಟ್ರೆಸ್ಟ್ ಇದ್ದಿಲ್ಲ ಅನ್ನೋದು ಬಿಟ್ಟರೆ, ಮೈ ಮದರ್ ಐ ವಿಲ್ ಟೆಲ್ ಯು, ನಾವು ಏನೇ ಮಾಡ್ತೀವಿ ಅಂದರು ಶಿ ಈಸ್ ಟು ಎನ್ಕರೇಜ್. ಸ್ಪೋರ್ಟ್ಸ್ ಆಗಿರ್ಬೋದು, ಇನ್ನೊಂದಾಗಿರೋದು, ಕಲಿಯೋದಕ್ಕೆ ಏನು ಕಲಿಯೋಕ್ಕಿದ್ರು ಹಾಕೋರು. ನಾನೇ ಹೋಗ್ತಾ ಇದ್ದಿಲ್ಲ ಡ್ಯಾನ್ಸ್ ಕ್ಲಾಸಿಗೆ, ಹಾಕಿದ್ರು ಒಂದು 2 ವಾರದಲ್ಲಿ ತಪ್ಪಿಸ್ಕೊಂಡು ಬಂದ್ಬಿಟ್ಟೆ. ಬೇಡ, ನಂಗೆ ಆಗಲ್ಲ. ಗುಡ್ ಡ್ಯಾನ್ಸ್ ಐ ಡೂ, ಐ ಹ್ಯಾವ್ ಎರಡು ಲೆಫ್ಟ್ ಲೆಗ್ಗೆ ಇರೋದು. ಬಟ್ ಐ ಟ್ರೈ ಅಷ್ಟೇ. ಐ ಡೂ ಮೈ ಬೆಸ್ಟ್ ಅಷ್ಟೇ. ಐ ಡೂ ವಿತ್ ಲಾಟ್ ಆಫ್. ಕನ್ವಿನ್ಸ್ ಮಾಡಿದ್ದು ಕಷ್ಟ ಆಯ್ತಾ? ತುಂಬ ಕಷ್ಟ ಆಯಿತು. ಸ್ಟಾರ್ಟಿಂಗ್ ತುಂಬ ಕಷ್ಟ ಆಯಿತು. ದೆನ್ ಐ ಯೂಸ್ ಟು ಟೇಕ್ ಹಿಮ್. ನಾನು ಕರ್ಕೊಂಡು ಹೋಗ್ತಾ ಇದ್ದೆ ನನ್ನ ಜೊತೆ. ಅಮ್ಮ ಇಲ್ಲದೆ ಇದ್ದಾಗ, ಬನ್ನಿ ಸುಮ್ಮನೆ ಇಲ್ಲಿ ಕೂತ್ಕೊಂಡು ಏನೇನೋ ಮಾತಾಡೋ ಬದಲು ಬನ್ನಿ ನಮ್ಮ ಜೊತೆ, ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಆಮೇಲೆ ಅವ್ರು ಬಂದ ಮೇಲೆ ಹಿ ಅಂಡರ್ಸ್ಟುಡ್, ಇಲ್ಲ ನಾವು ಕೇಳೋದೇ ಬೇರೆ, ಇಲ್ಲಿರೋದೇ ಬೇರೆ, ನಾವು ನಮ್ಮ ಪಾಡಿಗಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಾರ ನಾನು ಇಷ್ಟು ವರ್ಷ ಸರ್ವೈವ್ ಆಗೋಕ್ಕೆ ಆಗ್ತಾಯಿದ್ದಿಲ್ಲ. 3 decades ಇಂದ ಇದ್ದೀರಾ ಇಂಡಸ್ಟ್ರಿ? ಆಲ್ಮೋಸ್ಟ್ ಓಮ್ ರಿಲೀಸ್ ಆಗಿನೇ 26-27 ಇಯರ್ಸ್ ಆಯ್ತು. ಕರೆಕ್ಟ್. ಜನ ನಿಮ್ಮ ವಯಸ್ಸು ಲೆಕ್ಕ ಹಾಕ್ತಿರ್ತಾರೆ ಈಗ. ಪರವಾಗಿಲ್ಲ, ಲೆಕ್ಕ ಹಾಕ್ಲಿ. ಹೇಳಿ, ಯಾವಾಗಲೂ ಇಯರ್ ಬೈ ಇಯರ್ ಅಥವಾ ಡೆಕೆಡ್ ಬೈ ಡೆಕೆಡ್ ನಮ್ದೊಂದು ಸ್ಟೆಪ್ಪಿಂಗ್ ಅಪ್ ಸ್ಟೋನ್ ಇದ್ದೇ ಇರುತ್ತೆ ಯಾವಾಗಲೂ. ಮೇಲತ್ತಬೇಕು. ಆಯಿತು, ಆಕ್ಸಿಡೆಂಟಲಿ ಯು ಸ್ಟೆಪ್ಡ್ ಇನ್, ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರಿ, ತಂಗಿ ಪಾತ್ರಗಳಿಗೆ ಸೆಟ್ಲ್ ಆಗ್ತಿದ್ರಿ, ಎಲ್ಲ ದಿಗ್ಗಜರ ನಟನಟಿಯರ ಜೊತೆ ಕೆಲಸ ಮಾಡ್ತಿದ್ರಿ. ಏನು ತಲೆಯಲ್ಲಿ ಓಡ್ತಾ ಇತ್ತು ಅವಾಗ?
ಆವಾಗ ಹಿಂಗೆ ಮಾಡ್ಕೊಂಡು ಹೋಗ್ಬಿಡ್ಬೇಕಾ? ಆ ಥರದ್ದು ಏನು, ಇಟ್ ವಾಸ್ ಲೈಕ್ ಅ ಹಾಬಿ ನಾನು ತಗೊಂಡಿದ್ದು. ಮತ್ತು ಒಂದು 4 ಚಿತ್ರಗಳು ಮಾಡಿದ್ಮೇಲೆ ನನಗೆ ಫಸ್ಟ್ ಆಫರು ಇದರ ಟೆಲಿವಿಷನಿಂದ ಬಂತು. ಅದೂ ದಿಗ್ಗಜರದ ಜೊತೆ ಆ್ಯಕ್ಟ್ ಮಾಡುವಂಥ ಅವಕಾಶ. ಕಲ್ಯಾಣ್ ಕುಮಾರ್ ಪ್ಲೇಡ್ ಮೈ ಫಾದರ್. ತಂದೆ ಕ್ಯಾರೆಕ್ಟರ್ ಬಂದು ಕಲ್ಯಾಣ್ ಕುಮಾರ್ ಸರ್ ಆ್ಯಕ್ಟ್ ಮಾಡಿದ್ರು. ಆ್ಯಂಡ್ ನನ್ನ ಮಾವನ ರೋಲ್ ಬಂದು ಲೋಕೇಶ್ ಅಂಕಲು. ಆ್ಯಂಡ್ ಗಿರಿಜಾ ಆಂಟಿ ಪ್ಲೇಡ್ ಮೈ ಅತ್ತೆ. ಆ್ಯಂಡ್ ಗಾಯತ್ರಿ ಪ್ರಭಾಕರ್ ಮೈ ಮದರ್ ಕ್ಯಾರೆಕ್ಟರ್. ಇದು ಚಂದನ ಟಿವಿಗೆ ಇದು ಅಂದರೆ ಐ ಮೀನ್ ಟೆಲಿವಿಷನ್ ಅಂದರೆ ಇದಕ್ಕೆ DD1ಗೆ ಇಟ್ 13 ಎಪಿಸೋಡ್ ಇದ್ದಿದ್ದ ಸೀರಿಯಲ್ಗೆ ಪಾಪ್ಯುಲಾರಿಟಿ ಎಷ್ಟು ಸಿಕ್ತು ಅಂದರೆ ಅದನ್ನು ರೆಕಾರ್ಡ್ ಮಾಡಿ ನೋಡೋವಂಥದ್ದು, ಅಂದರೆ ಮನೇಲಿ ಇಲ್ಲದೇ ಇದ್ದಾಗ ಅದನ್ನ ರೆಕಾರ್ಡ್ ಮಾಡಿ ನೋಡುವಂಥ ಅಭ್ಯಾಸ ಇರುವಂಥ ಆರ್ಟಿಸ್ಟ್ಗಳಿದ್ರು, ಮತ್ತು ಬೇರೆ ಫ್ಯಾನ್ಸ್ ಇದ್ದರು ನಂದು. ಆಮೇಲೆ ಈ 13 ಎಪಿಸೋಡ್ನ 26 ಎಪಿಸೋಡ್ ಕೊಟ್ಟಿರುವಂಥ ಮೊದಲನೇ ಸೀರಿಯಲ್ ಅದೇ. ಯೂಶಲಿ 13 ಎಪಿಸೋಡು, ಇದು 26 ಎಪಿಸೋಡ್ ಮುಂದಕ್ಕೆ ಹೋಯ್ತು. ನನಗೆ ಇನ್ನೂ ಒಂದು ದೊಡ್ಡ ಕಾಂಪ್ಲಿಮೆಂಟ್ ಅಂದರೆ ವಿನಯಾ ಪ್ರಸಾದ್ ಬಂದುಬಿಟ್ಟು ಅವ್ರದ್ದು ಸೀರಿಯಲ್ಲು ಥರ್ಸ್ಡೇ ಟೆಲಿಕಾಸ್ಟ್ ಆಗ್ತಾಯಿತ್ತು, ನಂದು ವೆಡ್ನಸ್ಡೇ ಟೆಲಿಕಾಸ್ಟ್ ಆಗ್ತಾಯಿತ್ತು. ಅವರು ವೆಡ್ನಸ್ಡೇ ನೋಡೋಕ್ಕಾಗದೇ ಇದ್ದರೆ ಅದನ್ನ ರೆಕಾರ್ಡ್ ಮಾಡಿ ನೋಡ್ತಾ ಇದ್ದೆ. ವಾಣಿ ತುಂಬ ಚೆನ್ನಾಗಿ ಮಾಡಿದ್ಯಾ ಪುಟ್ಟ ಅಂತ ನನಗೆ ಬೆನ್ನು ತಟ್ಟಿದ್ದುಂಟು. ಅದು ಆಲ್ ದೋಸ್ ಆರ್ ಕಾಂಪ್ಲಿಮೆಂಟ್ಸ್. ಮತ್ತು ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ ಬಿಕಾಸ್ ನಮಗೆ ಫಿಲಮಲ್ಲಿ ಅಷ್ಟೊಂದು ಡೈಲಾಗ್ ಇರೋಲ್ಲ. ತಂಗಿ ಪಾತ್ರ ಆಗಿರ್ಬೋದು, ಯಾವ ಪಾತ್ರ ಆಗಿರ್ಬೋದು, ಇದ್ದರೆ 1-2 ಲೈನು ಒಂದೊಂದು ಸಲಿಗಿರುತ್ತೆ. ಆದರೆ ಇಲ್ಲಿ ಪೇಜ್ಗಟ್ಟಲೆ ಡೈಲಾಗು ಒಂದೇ ಸಲ ಹೇಳ್ಕೊಂಡು ಬರಬೇಕು, ಕಟ್ಟಿಲ್ಲ, ಏನೂ ಇಲ್ಲ. ಸೊ ಅದು ನನಗೆ ಏನಾಗ್ತಾಯಿತ್ತು, ಒಂದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ನನ್ನನ್ನು ತಿದ್ದಿ ನನ್ನನ್ನು ಒಂದು ಆರ್ಟಿಸ್ಟಾಗಿ ಮಾಡಿದ್ದು ನನ್ನ ಫಸ್ಟ್ ಡೈರೆಕ್ಟರ್ ಸುನಿಲ್ ಪುರಾಣಿಕ್ ಸರ್. ನಾನು ಇವಾಗಲೂ ಅವ್ರನ್ನ ನೆನೆಸ್ಕೊಳ್ತೀನಿ. ಯಾಕೆ ಅಂದರೆ ಅವರು ಪ್ರತಿಯೊಂದು ಹೆಜ್ಜೆನೂ ಹೇಳ್ಕೊಡೋರು. ಹಿಂಗೆ ನಡ್ಕೊಂಡು ಬಾ, ಇಲ್ಲಿ ನಿಂತ್ಕೋ, ಲೈಟ್ ತಗೋ, ಹೀಗೆ ಕ್ಯಾಮ್ರಾ ಫೇಸ್ ಮಾಡು, ಹೀಗೆ ಡೈಲಾಗ್ ಹೇಳಬೇಕು, ಇಲ್ಲಿ ಪಾಸ್ ಕೊಡಬೇಕು, ಅಲ್ಲಿ ಇಬ್ಬರು ಸಹ ನಾವು ಹೊಸೊಬ್ರು, ನಾನು ಮತ್ತು ಲಿಂಗರಾಜ್ ಸರ್. ಇನ್ನೊಂದು ಹೀರೋ ಆಗಿ ಸುನಿಲ್ ಪುರಾಣಿಕ್ ಮಾಡ್ತಾಯಿದ್ರು. ಲಿಂಗರಾಜು ಅವರು ಅಂದರೆ ಲಿಂಗದೇವರು, ಅವರು ನನ್ನ BS ಲಿಂಗದೇವರು. ಹಿ ವಾಸ್ ಮೈ ಹೀರೋ. ನನಗೂ ಅವರು ಮೊದಲು ಸೀರಿಯಲ್ ಮಾಡಿದ್ದಾರೆ, ಬಟ್ ನನಗೂ ಅವ್ರಿಗೂ ಫಸ್ಟ್ ಎಕ್ಸ್ಪೀರಿಯನ್ಸ್ ಈ ಲವ್ ಅಫೇರ್ಸು, ಪ್ರೀತಿ ಮಾಡೋದು. ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಮೀ. ಗ್ಲಿಸರಿನ್ ಹಾಕಲ್ಲ, ಯಾವುದೇ ಎಮೋಷನ್ಸ್ ಸಿನಿಮಾ ಮತ್ತು ಅಥವಾ ಯಾವುದಕ್ಕೂ ಹಾಕಲ್ಲ. ತೀರಾ ಒಂದು 3-4 ಟೇಕ್ಗಳಾಗಿ ತುಂಬ ನಿಮ್ಮ ಕಣ್ಣಲ್ಲಿ ನೀರೇ ಬತ್ತು ಹೋಗಿದೆ ಅಂದಾಗ ಮಾತ್ರ ಐ ಜಸ್ಟ್ ಯೂಸ್ ಇಟ್. ಬಿಕಾಸ್ ತುಂಬ ಕಂಟಿನ್ಯೂಟಿ ಇರಬೇಕು. ನಮಗೆ ಒಡನಾಟ ಇಲ್ಲ ಕಲ್ಯಾಣ್ ಕುಮಾರ್ ಅವ್ರ ಜೊತೆ, ನಾವು ಮಾತಾಡ್ಸಿದ್ದಿಲ್ಲ. ಟೆಲ್ ಅಸ್ ಮೋರ್ ಹೌ ಕಲ್ಯಾಣ್ ಕುಮಾರ್. ತುಂಬ ಒಳ್ಳೆಯ ವ್ಯಕ್ತಿ, ವೆರಿ ಪಂಚುವಲ್. ಅವ್ರ ಕೆಲಸ ಏನಿದೆ, ಅವತ್ತಿಂದ ಏನೇನಿದೆ ಎಲ್ಲ ತಿಳ್ಕೊಂಡು ಸೆಟ್ಟಿಗೆ ಪ್ರಿಪೇರ್ ಆಗಿ ಬರೋರು. ಆ್ಯಂಡ್ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಹೇಳ್ಕೊಡ್ತಾರೆ. ಒಂಥರ ಅದೇ ನಾನು ಹೇಳಿದ್ನಲ್ಲ, ಆವಾಗ ಒಂದು ಫ್ಯಾಮ್ಲಿ ಅಟ್ಮಾಸ್ಫಿಯರ್ ಇತ್ತು. ಈವನ್ ಲೋಕೇಶ್ ಅಂಕಲ್ ಹೀಸ್ ಟು ಕ್ರ್ಯಾಕ್ ಜೋಕ್ಸ್ ಕ್ರ್ಯಾಕ್ ಮಾಡಿಬಿಟ್ಟು ಸುಮ್ಮನೆ ಸೈಲೆಂಟಾಗಿ ಇರೋದು. ನಮ್ಗೆ ನಗಬೇಕಾ, ನಗಬಾರ್ದ, ತಡ್ಕೊಳಕ್ಕಾಗದೇ ಇರೋ ಅಷ್ಟು ನಗು ಬರ್ತಾ ಇರುತ್ತೆ. ಬಟ್ ಅವರು ಒಂಥರ ಗಡಸ್ ಮುಖ ಮಾಡ್ಕೊಳ್ಳೋರು ಜೋಕ್ ಮಾಡಿಬಿಟ್ಟು. ನಗಬೇಕಾ, ನಗಬಾರ್ದ, ಯಾವ ರೀತಿ ರಿಯಾಕ್ಟ್ ಮಾಡಬೇಕಂತಾರೆ ಗೊತ್ತಾಗ್ತಾ ಇದ್ದಿಲ್ಲ. ವೆರಿ ವೆರಿ ಪಂಚುವಲ್. ಅಲ್ಲಿ ನಾವು ಶೂಟ್ ಮಾಡ್ತಾ ಇದ್ದಿದ್ದು ಹಳ್ಳಿಯಲ್ಲಿ, ಬೇಸಿಕ್ ಇದಿರೋದು. ಇವಾಗಾದರೆ ಕ್ಯಾರವ್ಯಾನ್ಸ್ ಇದೆ, ಆರ್ಟಿಸ್ಟ್ಗಳಿಗೆ ಒಂದು ಫೆಸಿಲಿಟಿ ಇದೆ, ಟಾಯ್ಲೆಟ್ ಫೆಸಿಲಿಟಿ ಇಲ್ಲ, ಕಾಸ್ಟ್ಯೂಮ್ ಚೇಂಜ್ ಮಾಡೋದಕ್ಕೆ ಫೆಸಿಲಿಟಿ ಇರ್ತಾ ಇದ್ದಿಲ್ಲ. ಆ ಥರ ಇರುವಂಥ ಸಂದರ್ಭದಲ್ಲೂ ವಿ ಹ್ಯಾವ್ ಸರ್ವೈವ್ಡ್. ಸಖತ್ ಜರ್ನಿ ಇದು. ನೆನಪಿಸ್ಕೊತಿರ್ಬೇಕಾದ್ರೆ ಎಷ್ಟೆಲ್ಲ ಆಚೆ ಬರ್ತಾ ಇದೆ. ಐ ಸ್ಟಿಲ್ ಹ್ಯಾವ್ ದೋಸ್ ಪಿಕ್ಚರ್ಸ್. ಯಾವುದ್ರಲ್ಲಿ ಲೋಕೇಶ್ ಅಂಕಲು ಮತ್ತು ಐ ಥಿಂಕ್ ಕರ್ಪೂರದ ಗೊಂಬೆ ಟೈಮಲ್ಲಿ ನನ್ನ ಬರ್ಡೇ ಬಂದಿತ್ತು. ಐ ಹ್ಯಾಡ್ ನಾಟ್ ಟೋಲ್ಡ್ ಎನಿಬಡಿ. ಅದು ಹೆಂಗೆ ಗೊತ್ತಾಯ್ತೋ ಗೊತ್ತಿಲ್ಲ. ದೇ ಬಾಟ್ ಅ ಕೇಕ್ ಆ್ಯಂಡ್ ದೇ ಸೆಲೆಬ್ರೇಟೆಡ್ ಮೈ ಬರ್ಡೇ. ಅದರಲ್ಲಿ ಎಲ್ಲರೂ ಇದ್ದಾರೆ, ಶ್ರುತಿ, ಮಹೇಂದ್ರ ಸರು, ಇವರು ಲೋಕೇಶ್ ಅಂಕಲು, ಮತ್ತು ರಮೇಶ್ ಸರು, ಮತ್ತು ಗಿರ್ಜಮ್ಮ, ಎಲ್ಲರೂ ಇದ್ದಾರೆ. ಆ್ಯಂಡ್ ಇಟ್ ಇಸ್ ದೇರ್. ಶೋ ಖಂಡಿತ. ಅದರಲ್ಲಿ ನಂದು ಬರ್ಡೇ ದಿನಾನೇ ಅವ್ರದ್ದು ಆ್ಯನಿವರ್ಸರಿ. ಈ ಥರದ ಪಾತ್ರಗಳು ಅಷ್ಟೇ ಸೆಟ್ಲ್ ಆಗ್ಬಿಟ್ರಿ? ಏನೋ ಚಾಲೆಂಜಿಂಗ್ ಪಾತ್ರ ಬೇಕು, ಅದ್ಯಾವುದೋ ಹುಡುಕಾಟ ಇದೆ ನಂದು, ಬೇರೆ ಬೇರೆ ಆ ಥರದ್ದು ಯಾವುದೋ ಆಯಾಮ. ಹರೀಶ್ ಸರ್, ನಿಮ್ಗೆ ಐ ಥಿಂಕ್ ಯು ಆರ್ ಆಲ್ಸೋ ಇನ್ ದ ಇಂಡಸ್ಟ್ರಿ, ನಿಮಗೂ ಗೊತ್ತಿರುತ್ತೆ. ವಿ ಆರ್ ನಾಟ್ ಚೂಸರ್ಸ್, ಇಟ್ ಜಸ್ಟ್ ಕಮ್ಸ್ ಆ ವೇ. ನಾವು ಅವಾಗ ಕ್ಯಾರೆಕ್ಟರ್ಸ್ ಬರೋದು, ಒಳ್ಳೊಳ್ಳೆ ಪಾತ್ರಗಳು ಬರೋದು
ಮಾಡ್ತಾ ಇದ್ವಿ. ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಟು ಬಿ ವರ್ಕಿಂಗ್ ವಿತ್ ಆಲ್ಮೋಸ್ಟ್ ಆಲ್ ದ ಟಾಪ್ ಡೈರೆಕ್ಟರ್ಸ್. ಓಕೆ, ನಾನು ಆ್ಯಕ್ಚುಲಿ ಗೆಸ್ ಮಾಡಿದ್ದೆ ಒಂದು 90-95 ಇರ್ಬೋದೇನೋ ಅಂತ ಅನ್ಕೊತಾ 110. ಓಕೆ, ಎಷ್ಟು ಧಾರಾವಾಹಿಗಳಾಯಿತು? 300ಕ್ಕಿಂತ ಜಾಸ್ತಿ ಧಾರಾವಾಹಿಗಳಾಗಿದೆ. ಯಾಕೆಂದರೆ ಅವಾಗೆಲ್ಲ 13 ಎಪಿಸೋಡು, 2 ಎಪಿಸೋಡು, 4 ಎಪಿಸೋಡು, 6 ಎಪಿಸೋಡು, 8 ಎಪಿಸೋಡು ಒಂದು ಧಾರಾವಾಹಿ ಇರೋದು. ಆ್ಯಂಡ್ ನನ್ನ ಫಸ್ಟು ಕನ್ನಡದ ಫಸ್ಟು ಮೆಗಾ ಸೀರಿಯಲಲ್ಲಿ ವರ್ಕ್ ಮಾಡಿದ್ದೀನಿ. ದಟ್ ಈಸ್ ಶಕ್ತಿ. ಲೈಫಲ್ಲಿ ಯಾವಾಗಲೂ ಪ್ಲ್ಯಾನ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ತೀವಿ, ಹೀಗಾಗಬೇಕು ಅಂತ. ಬಟ್ ಹಾಗೆ ನಡೆಯೋಲ್ಲ ಎಷ್ಟೋ ಸರಿ. ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಮೂವ್ ಆಗ್ತಾನೆ ಇರುತ್ತೆ, ನಾವು ಮೂವ್ ಆಗ್ತಾನೆ ಇರಬೇಕು. ಆಗ ಆ ತರಹ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇನ್ ಪ್ರೊಫೆಷನಲ್ ಲೈಫ್. ಟನ್ ಡೈರೆಕ್ಟರ್ಸ್ ಬಂದುಬಿಟ್ಟಿದ್ರು, ಅವ್ರು ಇನ್ನು ಮಧ್ಯಾಹ್ನದೊಳಗಡೆ ಹೋಗ್ಬಿಡ್ಬೇಕು ಬೇರೆ ಪ್ರಾಜೆಕ್ಟಿಗೆ ಅಂದ್ಬಿಟ್ಟು ಆ ನೇಣ ಹಾಕೋ ಸೀನ್ನ ಮಾಡೋಣ ಅಂತ ಅಂದರು. ಅದಕ್ಕಿಂತ ಮುಂಚೆ ಬಟ್ಟೆ ಕಟ್ಟಿದ್ರು, ನಾನು ಅಲ್ಲಿಂದ ಜಂಪ್ ಮಾಡಿದೆ, ಆ ಸೀನ್ಗಳೆಲ್ಲ ತೊಗೊಂಡ್ರು. ನೇಣ ಹಾಕೋದು ನಿಮಗೆ? ನನಗೆ, ನಾನು ನೇಣ ಹಾಕೊಳ್ಳೋ ಥರ. ಓಕೆ. ಆಮೇಲೆ ಕ್ಯಾಮ್ರಾ ಏನು ಮಾಡಿದ್ರು, ಲೋ ಆ್ಯಂಗಲಲ್ಲಿ ಇಟ್ಟಾಗ ಆ ವಯರು ನನಗೆ ಸೊಂಟಕ್ಕೆ ಹಾಕಿದ ವಯರ್ ಕಾಣ್ತಿತ್ತು. ಸೊ ಅವ್ರಿಗೂ ತಲೆಲಿಲ್ಲ, ನನ್ನ ಕುತ್ತಿಗೆಗೆ ಹಾಕಿರೋ ಬಟ್ಟೆನ ಅದು ದಾರಕ್ಕೆ ಸುತ್ತಿದ್ರೆ ಎಳೆದ್ಬಿಡುತ್ತೆ ಅನ್ನೋದು ಅವ್ರಿಗೂ ತಲೆಗಿಲ್ಲ. ಒಂದ್ಸಲಿ ನಾನು ಆ ಟೇಬಲ್ ಮೇಲೆ ಜಂಪ್ ಮಾಡಿದ ತಕ್ಷಣ ನನಗೆ ನನ್ನ ಮಗಳ ಮುಖ, ನೀವು ನಂಬ್ತಿರೋ ಬಿಡ್ತಿರೋ, ಆ ಫಿಲಮ್ಸಲ್ಲಿ ತೋರಿಸ್ತಾರೆ ಗೊತ್ತಾ, ನೇಣ ಹಾಕೊಂಡಾಗ ಒಂದು ಜೆರಾಕ್ಸ್ ಇದು ಅಂದರೆ ಆ ನೆಗೆಟಿವ್ ಇದು ಬರುತ್ತಂತ. ಐ ಕುಡ್ ಓನ್ಲಿ ಸಿ ಮೈ ಡಾಟರ್ಸ್ ಫೇಸ್ ಜಸ್ಟ್ ಗೋಯಿಂಗ್ ಲೈಕ್ ದಿಸ್. ಅಲ್ಲಿರೋ ಸೆಟ್ ಹುಡುಗ ಹೇಳ್ತಾ ಇದ್ದಾನಂತೆ, ಮೇಡಮ್ ಕಣ್ಣೆಲ್ಲ ಮೇಲೆ ಹೊಟ್ಟೋಗ್ಬಿಟ್ಟಿದೆ, ಬಾಯಲ್ಲಿ ನೊರೆ ಬರ್ತಾ ಇದೆ ಅಂತ. ಅವ್ರ ಡೈರೆಕ್ಟ್ರು ಹಿ ವಾಸ್ ಸೋ ಪ್ಲೀಸ್ಡ್ ವಿತ್ ಮೈ ಆ್ಯಕ್ಟಿಂಗ್ ಕೆಪಾಸಿಟಿ ದಟ್ ವಾಸ್ ಟೆಲಿಂಗ್, ಸಖತ್ತಾಗಿ ಪಣ್ಣಮ್ಮ ಅಂತ ಇದ್ದಾರೆ. ಯಾವ ಪಣ್ಣಮ್ಮ? ನಾನು ಹೋಗ್ಬಿಟ್ಟಿದ್ದೀನಿ. ಲಿಟ್ರಲಿ ಐ ವಾಸ್ ಹ್ಯಾಂಗ್ಡ್. ಪುಣ್ಯಕ್ಕೆ ಆ ವಯರ್ ಇರೋದ್ರಿಂದ ಅಷ್ಟೊಂದು ಎಳೆದಿಲ್ಲ. ಬಟ್ ನಾನು ಹಾರಿರೋ ಇದಕ್ಕೆ ಬಟ್ಟೆ ಎಳೆದಿದೆ ನನ್ನನ್ನು. ವಯರ್ ಹ್ಯಾಂಗಿಂಗ್ ಮೀ, ಬಟ್ ಈ ಬಟ್ಟೆಯಿಂದಾಗಿ ನಾನು ನೇಣ ಹಾಕ್ಕೊಂಡು ಬಿಟ್ಟಿದ್ದೀನಿ. ಆಮೇಲೆ ಅವರು ಯಾವಾಗ ಒಂದು 2-3 ನಿಮಿಷ ನಂದು ಕೈ ಕಾಲೆಲ್ಲ ಹಿಂಗೆ ಸ್ಟ್ರೇಟಾಗಿ ಬಾಯಲ್ಲಿ ನೊರೆ ಬರೋದಕ್ಕೆ ಶುರು ಆಯಿತು. ಅವ್ರು ನನ್ನನ್ನು ಕೆಳಗಡೆ ಇಳಿಸಿ ಕಾಲು ಕೈ ಇದು ಮಾಡಿ, ಆಲ್ಮೋಸ್ಟ್ ಥಂಡಿ ಆಗೋಗಿದೆ, ಇದು ಮಾಡಿ ವಾರ್ಮ್ ಮಾಡಿ ದೇ ಸ್ಟಾರ್ಟೆಡ್ ಗಿವಿಂಗ್ ಮಿ CPR ಎವ್ರಿಥಿಂಗ್. ಐ ಜಸ್ಟ್ ಕೇಮ್ ಬ್ಯಾಕ್. ಹೇಗಿತ್ತು ಅಂದರೆ, ಈ ಎಲೆಕ್ಟ್ರಿಕ್ ಶಾಕ್ ಕೊಡ್ತಾರೆ ಗೊತ್ತಾ? ಸೊ ನಂಗೆ ಗೊತ್ತು ಇವಾಗ ನೇಣ ಹಾಕೊಂಡ್ರೆ ಏನಾಗುತ್ತೆ ಅಂತ. ವಾಪಸ್ ಬರುವಾಗ ಎಲೆಕ್ಟ್ರಿಕ್ ಶಾಕ್ ಕೊಟ್ಟಂಗೆ ಆಯಿತು. ಲೈಫಲ್ಲಿ ಏನು ನಿಮ್ಮನ್ನು ಸೀರಿಯಸ್ ಆಗಿ ಮಾಡಿಬಿಡುತ್ತೆ? ಐ ಥಿಂಕ್ ಮೈ ಎಮೋಷ್ನಲ್ ಬಾಂಡಿಂಗ್ ವಿತ್ ಮೈ ಫ್ಯಾಮಿಲಿ, ದಟ್ ಕ್ಯಾನ್ ಓನ್ಲಿ ಬ್ರಿಂಗ್ ಮೀ ಡೌನ್, ಅದರ್ವೈಸ್ ನಥಿಂಗ್. ಸಮಥಿಂಗ್ ಹ್ಯಾಪನ್ಸ್ ಟು ಖುಷಿ ಏನೋ ಶಿ ಇಸ್ ನಾಟ್ ಇನ್ ಹರ್ ಗುಡ್ ಇದಂದರೆ, ದಟ್ಸ್ ಓನ್ಲಿ ಥಿಂಗ್ ವಿಚ್ ಕ್ಯಾನ್ ಬ್ರಿಂಗ್ ಮೀ ಡೌನ್. ನಥಿಂಗ್ ಎಲ್ಸ್ ಕ್ಯಾನ್ ಬ್ರಿಂಗ್ ಮೀ ಡೌನ್. ನೋ ಎನ್ವೇ, ಯಾರೇ ಹೊಟ್ಟೆ ಕಿಚ್ಚು ಪಟ್ಕೊಂಡು ಏನೇ ನನ್ನ ಬಗ್ಗೆ ಹೇಳಿದ್ರು ಹಿಂದ್ಗಡೆಯಿಂದ ಇಟ್ ಜಸ್ಟ್ ಗೋಸ್ ಲೈಕ್ ದಿಸ್, ಇಟ್ ಗೋಸ್ ಔಟ್ ಲೈಕ್ ದಿಸ್. ಅಥವಾ ಐ ಗಿವ್ ಇಟ್ ಟು ದೆಮ್ ರೈಟ್ ದೆನ್ ಆ್ಯಂಡ್ ದೇರ್. ಅಷ್ಟೇ ಬಿಟ್ಟರೆ ನಥಿಂಗ್ ಕ್ಯಾನ್ ಬ್ರಿಂಗ್ ಮೀ ಡೌನ್. ಇಟ್ಸ್ ಓನ್ಲಿ ಮೈ ಡಾಟರ್. ಬಟ್ ಈ ಗಟ್ಟಿಯಾಗಿದ್ದೆಲ್ಲಿ ವಾಣಿಶ್ರೀ ಅವರು? ಐ ಥಿಂಕ್ ದಟ್ ಈಸ್ ನಾಟ್ ರಿಕ್ವೈರ್ಡ್. ಬೇಡ ಅಂತಲೇ ಅನಿಸುತ್ತೆ. ಐ ಹ್ಯಾವ್ ಬೀನ್ ಇಂಡಿಪೆಂಡೆಂಟ್ ವುಮನ್ ಫ್ರಮ್ ದ ಡೇ ಐ ಸ್ಟಾರ್ಟೆಡ್ ವರ್ಕಿಂಗ್. ನಂದು ಏನೇನಿದೆಯೋ, ಐ ಡಿಡ್ ಮೈ ಫ್ಯಾಷನ್ ಡಿಸೈನಿಂಗ್ ವಿತ್ ಮೈ ಮನಿ. ನಾನು ಅವಾಗ ಟ್ಯೂಷನ್ಸ್ ತೊಗೊಳ್ತಾ ಇದ್ದೆ. ಈ ಥರ ಇದ್ದಾಗ, ಆ್ಯಂಡ್ ಐ ಹ್ಯಾವ್ ನೆವರ್ ಫಾಲನ್ ಇನ್ ಲವ್. ಯಾರ ಜೊತೆನೋ ಓಡೋಗೋದಾಗಲಿ, ಅಫೇರ್ಸ್ ಇಟ್ಕೊಳ್ಳೋದಾಗಲಿ ಯಾವುದೂ ಮಾಡಿದ್ದಿಲ್ಲ. ಐ ವಾಸ್ ಮ್ಯಾರಿಡ್ ಟು ಅ ಪರ್ಸನ್ ವೇರ್ ಐ ಡೆಂಟ್ ಫೈಂಡ್ ಆ ಥರದ್ದು ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ, ಇದಕ್ಕೆ ಒಂಥರ ಬೆಲೆನೇ ಇದ್ದಿಲ್ಲ. ಐ ವಾಸ್ ರಿಯಲಿ ಹರ್ಟ್. I don't know. I was married to him and I think Kushi, I was carrying, pregnant idde. He had a non-bailable warrant. He was married 2 years before my marriage. ಅಂದರೆ 2 ವರ್ಷದ ಇದರಲ್ಲಿ ಬಿಟ್ಟಿರೋದು ಅನ್ಸುತ್ತೆ ಅವಳನ್ನ. ನೀವೇ ಎರಡನೇ ಹೆಂಡತಿ. ಬಟ್ ಅದು ಲೀಗಲೈಸ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಅದನ್ನು ಓಡೋಗಿ ಮಂಗಳೂರು ಕುದ್ರೋಳಿ ದೇವಸ್ಥಾನದಲ್ಲಿ ಮದುವೆ ಆಗಿ, ಅದು ಸರ್ಟಿಫಿಕೇಟಲ್ಲಿ ಇಬ್ಬರದು ಸಿಗ್ನೇಚರ್ ಇದೆ, ಪಂಡಿತ್ ಸಿಗ್ನೇಚರ್ ಇದೆ, ಎಲ್ಲ ಇದೆ. ಅದು ಇಡೀ ಪ್ರೂಫ್ ನನ್ನ ಹತ್ರ ಇದೆ. ಸೊ ಇಟ್ ವಾಸ್ ಲೈಕ್ ತುಂಬ ಹರ್ಟ್ ಆಗಿದೆ. ಏನು ಅಂದರೆ, ಏನೋ ತಪ್ಪು ಮಾಡಿದೆ, ಯಾವುದೂ ಅಲ್ಲಿವರೆಗೂ
ಯಾವುದೂ ತಪ್ಪು ಮಾಡಿದೆ, ಯಾರ ಜೊತೆನೂ ಇದಿಲ್ಲದೆ ಮದುವೆ ಆಗಿ ಇಟ್ ವಾಸ್ ಅರೇಂಜ್ ಮ್ಯಾರೇಜ್ ಮಾಡ್ಕೊಂಡು ಅದಾದ ನಂತರ ಸಂದರ್ಭ ಆದ ನಂತರ ಎಲ್ಲರೂ ಬಾಬಿ ನಿಮ್ಗೆ ಹೇಳಬೇಕು ಅಂತ ಇದ್ದು, ಯಾಕೆ ಹೇಳಲಿಲ್ಲ? ಹೇಳ್ಬೋದಾಗಿತ್ತೆ. ಯು ಕುಡ್ ಹ್ಯಾವ್ ಸೇವ್ಡ್ ಸಂಬಡೀಸ್ ಇದು, ವೈ ನಾಟ್? ಅದೊಂದು ಮೋಸ್ಟ್ಲಿ ನನ್ನ ತಲೆಯಲ್ಲಿ ಯಾರಾದರೂ ತಪ್ಪು ಮಾಡ್ತಾ ಇದ್ದೀರಾ ಅಂತ ಹೇಳಕ್ಕೆ ಹೋಗ್ತೀನಿ ನಾನು. ಅದು ಅವ್ರಿಗೆ ಕಟ್ಟುವಾಗಿ ಕೇಳಿಸ್ಬೋದು ಅವಾಗ, ಬಟ್ ದೇ ವಿಲ್ ರಿಯಲೈಸ್ ಲೇಟರ್. ಇದೆಲ್ಲ ನಂಗೆ ಮೋಸ್ಟ್ಲಿ ಇಟ್ ಹಸ್ ಮೇಡ್ ಮೀ ಸ್ಟ್ರಾಂಗ್, ಇಟ್ ಹಸ್ ಮೇಡ್ ಮೀ ಟಫ್, ಇಟ್ ಹಸ್ ಮೇಡ್ ಮೀ ವೆರಿ ವೆರಿ ಇದು. ಖುಷಿ ವಾಸ್ 5 months ಓಲ್ಡ್ ವೆನ್ ಐ ಜಸ್ಟ್ ಕ್ಯಾರಿಡ್ ಮೈ ಲಗೇಜ್, ಕಾರಲ್ಲಿ ಹಾಕಿ ಮಗುನ ಇದು ಮಾಡಿ, ಐ ಡಿಂಟ್ ಟೇಕ್ ಮೈ ಜ್ಯುವೆಲ್ರಿ, ನಥಿಂಗ್ ಐ ಟುಕ್, ಐ ಜಸ್ಟ್ ವಾಕ್ಡ್ ಔಟ್. ಐ ಫೆಲ್ಟ್ ವೆರಿ ಬ್ಯಾಡ್. ಐ ಡಿಂಟ್ ಇವನ್ ಹ್ಯಾವ್ ಅ ಫೈಟ್, ಡಿಂಟ್ ಇವನ್ ಹ್ಯಾವ್ ಎನಿಥಿಂಗ್. ಐ ಜಸ್ಟ್ ವಾಕ್ಡ್ ಔಟ್ ಆಫ್ ದ ಲೈಫ್. 5 ತಿಂಗಳ ಮಗು. 5 ತಿಂಗಳ ಮಗು. ಖುಷಿ ವಾಸ್ 5 months ಓಲ್ಡ್. ಟಿಲ್ ಡೇಟ್ ಹಿ ಹಸ್ ನಾಟ್ ಸೀನ್ ಖುಷಿ. ಟಿಲ್ ಡೇಟ್ ಹಿ ಹಸ್ ನಾಟ್ ಸೀನ್ ಖುಷಿ. ಹಿ ಹಸ್ ಸೀನ್ ಹರ್ ಆನ್ ಇನ್ಸ್ಟಾಗ್ರಾಮ್, ಬಟ್ ನಾನು ಮಗುನ ಸ್ಕೂಲಿಂದ ಕರ್ಕೊಂಡು ಬಂದು ಐ ವೆಂಟ್ ಟು ದಿಸ್ ನಾಮದಾರೀಸ್ ಏನೋ ತಿನ್ಸೋಣ ಅಂತ. ಆವಾಗ ಐ ಸಾ ಹಿಮ್ ದರ್, ಐ ಕುಡ್ ಸಿ ದಟ್ ಹೀ ಸಿಟ್ಟಿಂಗ್ ದರ್. ಐ ಜಸ್ಟ್ ವೆಂಟ್, ಐ ಆರ್ಡರ್ಡ್, ಐ ವೆಂಟ್ ಬ್ಯಾಕ್. ಖುಷಿ ವಾಸ್ ಪರ್ಚೇಸಿಂಗ್ ಸಮಥಿಂಗ್. ಶಿ ವಾಸ್ ಹಾರ್ಡ್ಲಿ 2ನೇ ಕ್ಲಾಸ 3ನೇ ಕ್ಲಾಸ ಇರ್ಬೋದು. ಯೋರ್ ಡ್ಯಾಡ್ ಇಸ್ ದೇ, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಆ್ಯಂಡ್ ಸಿ ಹಿಮ್ ಅಂದ್ಬಿಟ್ಟು ಕಳಿಸ್ದೆ ಅವಳು. ನೀವೇ ಹೇಳಿದ್ರಿ? ನಾನೇ ಹೇಳಿದೆ. ಸೊ ಶಿ ವೆಂಟ್, ಶಿ ಸಾ ಹಿಮ್, ಶಿ ಕೇಮ್ ಬ್ಯಾಕ್, ಶಿ ಡಿಂಟ್ ಸೇ ಎನಿಥಿಂಗ್. ಯಾವುದೂ ತಪ್ಪು ಮಾಡಿದೆ, ಯಾವುದೂ ಒಂದು ಕೆಟ್ಟು ಇದೂ ಇಲ್ಲದೆ, ಬ್ಲ್ಯಾಕ್ ಮಾರ್ಕ್ ಇಲ್ಲದೆ, ಐ ಬಿಲೀವ್ಡ್ ಹಿಮ್. ಅವ್ರ ಕೆಲಸ ಏನು ಅಂತ ಕೇಳಿದ್ದಿಲ್ಲ, ಅವ್ರ ಪ್ರೊಫೆಷನ್ ಏನು ಅಂತ ಕೇಳಿದ್ದಿಲ್ಲ, ಎಷ್ಟು ಸಂಪಾದನೆ ಮಾಡ್ತಾರಂತ ಕೇಳಿದ್ದಿಲ್ಲ. ಅವರೇ ಬಂದು ಮನೆಯಲ್ಲಿ, ನಂದು ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಕುಮಾರ್ ಅವರು ಇಂಟರ್ವ್ಯೂ ಹಾಕಿದರು, ಆ ಟೈಮಲ್ಲಿ ಅದನ್ನ ಓದಿ ಬಂದಿರುವಂಥ ವ್ಯಕ್ತಿ. ಆವಾಗ ಒಂದು 10 ಹೀ ಹ್ಯಾಸ್ ಎಲ್ಲನೂ ಕ್ಯಾನ್ಸಲ್ ಮಾಡಿದ್ದಾರೆ. ಖುಷಿದು ಒಂದು ಆಪ್ಷನ್ ಇಸ್ ಆನ್, ಬಟ್ ಏನು ಜೀವನಾಂಶ ಕೊಡ್ತಾರೆ? ಹೀ ಈಸ್ ಇನ್ ಟು ಬಿಸ್ನೆಸ್. ಏನು ಕೊಡ್ತಾರೆ? 1,000 2,000? ಅದಕ್ಕೆ ನಾನು ಎಷ್ಟು ಸರ್ಕಸ್ ಮಾಡಬೇಕು? ನಂದು ಪೀಸ್ ಆಫ್ ಮೈಂಡ್ ಎಷ್ಟು ಹೋಗುತ್ತೆ? ಮತ್ತೆ ನಾನು ಕೆಲಸ ಬಿಟ್ಬಿಟ್ಟು 4 ವರ್ಷ ಕೆಲಸ ಬಿಟ್ಬಿಟ್ಟು ಐ ವಾಸ್ ಲೈಕ್ ಸ್ಲಾಗಿಂಗ್ ಅಟ್ ಹಿಸ್ ಹೌಸ್, ಬಟ್ ಫಾರ್ ವಾಟ್? ಸೊ ಬಿಟ್ರಿ, ಬೇಡ ನಂಗೆ ಯಾಕೆ ಬೇಕು? I had to come back, I had to work, I had to take care of my baby. She has grown up ಈಗ. She is 21 years old and very proud of her. She is so independent. Mostly ನಂದು ಕಷ್ಟಗಳು ನೋಡಿನೇ ಅನಿಸುತ್ತೆ. When she was in 8th standard, she started working on digital marketing. She has a company where she works with 9 of them. And she has made something for herself. She takes classes. She is into theatre. She is doing her first movie with Suni sir. Okay. I'm so proud of my baby. ತುಂಬ ಖುಷಿ ಆಗುತ್ತೆ ನನ್ನ ಮಗು ಬಗ್ಗೆ. ಅವಳಿಗೆ ಇಲ್ಲಿವರೆಗೂ ನಾನು ಯಾವತ್ತೂ ಅವಳು ಅದನ್ನೇ ಹೇಳ್ತಾಳೆ, ನೀನು ಯಾವತ್ತೂ ನನಗೆ ಚೆನ್ನಾಗಿ ಮಾಡಿದ್ಯಮ್ಮ, ಅದು ಮಾಡಿದ್ಯಮ್ಮ, ಇದು ಮಾಡಿದ್ಯಾ ಅಂತ ಯಾವತ್ತೂ ಹೇಳಲ್ವಲ್ಲಮ್ಮ ಅಂತ. ಬಟ್ ಆ ಪ್ರೌಡ್ನೆಸ್ ನಮಗೆ ಯಾವಾಗಲೂ ಕಾಣಿಸುತ್ತೆ, ಬಿಕಾಸ್ ನಾನು ಅಮ್ಮ ಮಗಳು ನೋಡ್ತಿರ್ತೀನಿ ನಾನು, ಸೊ ಹಾಗಾಗಿ ನಂಗೆ ಅದು ಯಾವಾಗಲೂ ಕಾಣಿಸುತ್ತೆ, ಇಲ್ಲ ಅಂತಲ್ಲ. ಬಟ್ ಡ್ಯೂ ಸ್ಟಿಲ್ ಹೇಟ್ ಮೆನ್? ನಾಟ್ ಎಕ್ಸಾಕ್ಟ್ಲಿ, ಬಟ್ ಐ ಫೀಲ್ ಹೆಣ್ಮಕ್ಳಿಗಿಂತ ಜಾಸ್ತಿ ಗಾಸಿಪ್ ಮಾಡೋದು ಮೆನ್ನೆ ಅನ್ಸುತ್ತೆ. ಹೌದಾ? ಈ ಕಾಲದಲ್ಲಿ ಐ ಫೀಲ್. ಹೆಂಗೆ? ನಂಗೆ ತುಂಬಾ ಎಕ್ಸ್ಪೀರಿಯನ್ಸಸ್ ಆಗಿದೆ. ಓಕೆ. ಹೆಣ್ಮಕ್ಳ ಹತ್ರ ಮಾತು ನಿಲ್ಲಲ್ಲ ಅಂತಾರೆ, ನೀವು ಗಂಡು ಮಕ್ಳಿಗೆ ಹೋದ್ರಿ ಈಗ. ಹೌದು, ನಿಜವಾಗ್ಲೂ ಇಟ್ ಹಸ್ ಚೇಂಜ್, ದ ಟ್ರೆಂಡ್ ಹಸ್ ಚೇಂಜ್ಡ್. ಈಸ್ಬೇಕು, ಇದು ಬದುಕಬೇಕು, ಏನೋ ಅದನ್ನು ತುಂಬ ಛಲಗಾರ್ತಿಯಾಗಿ ಮತ್ತೆ ವಾಪಸ್ ಇಂಡಸ್ಟ್ರಿಗೆ ಬಂದ್ರಿ. ಆ ಗ್ಯಾಪ್ ಇತ್ತಲ್ಲ, ದ ಟೆನ್ಯೂರ್ ಇರುತ್ತಲ್ಲ, ಇದೊಂದೇನೋ ನಡೀತು ಘಟನೆ, ಅಲ್ಲಿಂದ ಆಚೆ ಬಂದೆ, ಮತ್ತೆ ರಿಕವರ್ ಆದೆ, ಮತ್ತೆ ಇಂಡಸ್ಟ್ರಿಗೆ ಬಂದೆ ಅಂತ. ಹೌ ಡು ಯು ಮ್ಯಾನೇಜ್ ದಟ್ ಸ್ಪೇಸ್? ಇಟ್ ವಾಸ್ ಲೈಕ್ ಮತ್ತೆ ಸ್ಟಾರ್ಟ್ ಮಾಡ್ತಾ ಇರೋದು, ಫ್ರೆಶ್ ಆಗಿ ಸ್ಟಾರ್ಟ್ ಮಾಡ್ತಾ ಇರೋ ಹಂಗೆ. ಇಟ್ ವಾಸ್ ವೆರಿ ಡಿಫಿಕಲ್ಟ್. ಬಟ್ ಟೆಲ್ ಮೀ, ಪೀಕಲ್ಲಿದ್ದಾಗಲೇ ಆಚೆ ಹೋದ್ರಿ? ಪೀಕಲ್ಲಿದ್ದಾಗಲೇ ಸಿ ಐ ವಿಲ್ ಟೆಲ್ ಯು, ಅದೂ ಒಂದು ಇನ್ಸಿಡೆಂಟು. ಮದುವೆ ಆಗೋಣ ಬಾ ಅಂತ ಒಂದು ಚಿತ್ರ. ಓಕೆ. ದಟ್ ಇಸ್ ವೆನ್ ಐ ಗಾಟ್ ಮ್ಯಾರಿಡ್. ಐ ವಾಸ್ ವರ್ಕಿಂಗ್ ಇನ್ ದಟ್. ಹಿಂದಿಯಲ್ಲಿ ಸೋನಾಲಿ ಬೇಂದ್ರೆ ಮಾಡಿದ ಪಾತ್ರನ ನಾನು ಇಲ್ಲಿ ಮಾಡಿದೆ ಕನ್ನಡದಲ್ಲಿ. ಸೊ ಇಟ್ ವಾಸ್ ಲೈಕ್ ಪೀಕ್. 5 ಚಿತ್ರಗಳು ನನ್ನ ಕೈಯಲ್ಲಿತ್ತು.
ಆ್ಯಂಡ್ 2 ಮೆಗಾ ಸೀರಿಯಲ್ಗಳು ನನ್ನ ಕೈಯಲ್ಲಿತ್ತು. ಗೌತಮಿ ಅಂತ ಒಂದು ಸೀರಿಯಲು, ಐ ಪ್ಲೇಡ್ ಅನಂತ್ ನಾಗ್ಸ್ ಡಾಟರ್ ಇನ್ ದಟ್. ಐ ಪ್ಲೇಡ್ ಒನ್ ಆಫ್ ದ ಲೀಡ್ ಕ್ಯಾರೆಕ್ಟರ್ಸ್, ನೆಗೆಟಿವ್ ರೋಲು. ಸೊ ಇಟ್ ವಾಸ್ ಡೂಯಿಂಗ್ ವೆರಿ ವೆಲ್ ಆವಾಗ. ಬಟ್ ಒಂದೇ ಒಂದು ರೀಸನು, ಆ ಪ್ರೊಡ್ಯೂಸರ್ ಪೇಮೆಂಟ್ ಕೊಟ್ಟಿದ್ದಿಲ್ಲ ನನಗೆ. ಸೊ ಅದೊಂದು ರೀಸನ್ ಇತ್ತು ಅನಿಲ್ಗೆ ಟು ಪುಟ್ ಮೀ ಆಫ್ ದ ಸೀರಿಯಲ್. ದುಡ್ಡು ಕೊಡ್ತಾಯಿಲ್ಲ, ಏನು ಕೊಡ್ತಾಯಿಲ್ಲ, ನೀನು ಹೋಗಿ ಕೆಲಸ ಮಾಡಿಬಿಟ್ಟು ಏನಕ್ಕೆ ಇದು ಮಾಡ್ತೀಯಾ, ಬಿಟ್ಬಿಡು ಅಂತ ಹಿ ಫೋರ್ಸ್ ಮೀ ಟು ಕ್ವಿಟ್ ದಟ್ ಸೀರಿಯಲ್. ಆ ಸೀರಿಯಲ್ ಕ್ವಿಟ್ ಮಾಡಿದೆ. ಆಮೇಲೆ ಆ ಸೀರಿಯಲು ನಿಂತೋಯ್ತು, ಅದು ಬೇರೆ ವಿಷಯ. ಆ ಟೈಮ್ ಇದ್ದಾಗ ಆಚೆ ಬಂದಿದ್ರಿ ನೀವು? ಹೌದು. ಮತ್ತೆ ಒಳಗೆ ಎಂಟ್ರಿ ಕೊಟ್ಟಿದ್ದು ಯಾವಾಗ? ಮತ್ತೆ ಕೊಟ್ಟಿದ್ದು ಅಮ್ಮ ನಾಗಮ್ಮ. ಇಟ್ ವಾಸ್ ನಿಂಬಸ್ ಪ್ರೊಡಕ್ಷನ್ನು. ಸೊ ಅಶೋಕ್ ದೋದಿಯಾಗಿ ಹೇಳಿದ್ದೆ, ಅವರು ಒಂದು ಆಫರ್ ಕೊಟ್ಟಿದ್ರು, ಸಣ್ಣ ಆಗ್ಬಿಟ್ಟು ಬಾಮ್ ಅಂತ. ಬಿಕಾಸ್ ಐ ವಾಸ್ ಸ್ಟಿಲ್ ಐ ವಾಸ್ ಸ್ಟಿಲ್ ಫೀಡಿಂಗ್ ಮೈ ಬೇಬಿ. ಸೊ ಆವಾಗ ನಾನು ಜಿಮ್ಗೆ ಹೋಗಿ ಮತ್ತೆ ಸರ್ಕಸ್ ಮಾಡಿ, ಐ ಡೆಂಟ್ ವಾಂಟೆಡ್ ಟು ಆ ಥರದ್ದೆಲ್ಲ ಮಗುನ ಇದರಲ್ಲಿ ಇಟ್ಕೊಂಡು ಆ ಥರದ ಸರ್ಕಸ್ ಮಾಡೋ ಅಂಥ ಸ್ಥಿತಿಯಲ್ಲೂ ಇದ್ದಿಲ್ಲ ನಾನು. ಸೊ ಆದ್ದರಿಂದ ಐ ಜಸ್ಟ್ ಗೇವ್, ಆ ಸೀರಿಯಲ್ ಮಾಡೋದಕ್ಕಾಗಲಿಲ್ಲ. ದೆನ್ ನಿಂಬಸ್ ಪ್ರೊಡಕ್ಷನಿಂದ ಆಫರ್ ಬಂತು ಆಲ್ ಆಫ್ ಅ ಸಡನ್. ದೆನ್ ಮತ್ತೆ ರೀಸ್ಟಾರ್ಟ್ ಮಾಡಿದೆ. ಬಿಕಾಸ್ ಮುಂದೆ ನೀವು ಇನ್ಯಾವ ರಿಲೇಷನ್ಶಿಪ್ಗೂ ಬರಲೇ ಇಲ್ಲ? ಇಲ್ಲ, ಒಂದೆರಡು ಆಫರ್ಸ್ ಇತ್ತು ಮದುವೆಗೆ. ಬಟ್ ಐ ಸೆಡ್, ನನ್ನ ಮಗಳನ್ನ ನಂತರ ನೋಡ್ಕೊಳ್ಳೋದಕ್ಕೆ ಅಥವಾ ನಂತರ ಪ್ರೀತಿ ಮಾಡೋದಕ್ಕೆ ಬೇರೆ ಯಾರೂ ಮಾಡೋದೇ ಇಲ್ಲ, ಚಾನ್ಸ್ ಇಲ್ಲ. ಐ ಕಾಂಟ್ ಟೇಕ್ ದ ರಿಸ್ಕ್. ಆ್ಯಂಡ್ ಆವಾಗ ಒಂದು ಸ್ವಲ್ಪ ಹೇಟ್ರೆಟ್ಟು ಇತ್ತು. ಸೊ ಅದ್ರ ಜೊತೆಗೆ ಐ ವಾಸ್ ನಾಟ್ ರೆಡಿ. ಬಟ್ ಮತ್ತೆ ಚಾಲೆಂಜು, ಅಪ್ಪ ಅಮ್ಮನ ಮತ್ತೆ ಕನ್ವಿನ್ಸ್ ಮಾಡಬೇಕು? ಇಲ್ಲ, ಆ ಥರದ್ದೇನೂ ಆಗಲಿಲ್ಲ. ಇಟ್ ವಾಸ್ ಮೈ ಡಿಸಿಷನ್. ಈಗ ವಯಸ್ಸಾದ್ಮೇಲೆ ಅಂತ ದೊಡ್ಡವರು ಒಂದು ಕನ್ಸರ್ನ್ ಇರುತ್ತೆ ಅವಾಗ, ಅಲ್ವಾ? ಹೌದು, ಹೇಳ್ತಿರ್ತಾರೆ ನಿಮಗೆ. ಹೌದು. ಹೆಂಗ್ ಕನ್ವಿನ್ಸ್ ಮಾಡಿದ್ರಿ? ಇಲ್ಲ, ಕನ್ವಿನ್ಸ್ ಏನು ಮಾಡಿಲ್ಲ. ನಿಮಗೆ ನೀವು ಕನ್ವಿನ್ಸ್ ಆಗಬೇಕು, ಅವರು ಕನ್ವಿನ್ಸ್ ಮಾಡಬೇಕು. ಸಿ, ನಂಗೆ ಅಲ್ಲಿ ಬೇರೆ ದಾರಿನೇ ಇದ್ದಿಲ್ಲ. ಐ ಹ್ಯಾಡ್ ಟು ವರ್ಕ್, ಐ ಹ್ಯಾಡ್ ಟು ಟೇಕ್ ಕೇರ್ ಆಫ್ ಮೈ ಬೇಬಿ, ಐ ಹ್ಯಾಡ್ ಟು ಲುಕ್ ಆಫ್ಟರ್ ಮೈ ಹೌಸ್. ಅದೊಂದೇ ಬಿಟ್ಟರೆ ಬೇರೆ ಯಾವುದೂ ದಾರಿ ಇದ್ದಿಲ್ಲ. ಯು ಹ್ಯಾವ್ ಗಾನ್, ಯು ಹ್ಯಾವ್ ಲೆಫ್ಟ್, ಯು ಹ್ಯಾವ್ ಗಾನ್, ದಟ್ಸ್ ಆಲ್. ಮುಗೀತು ನಿಮ್ಮ ಚಾಪ್ಟರು. I didn't even bother to again contact him or see him also. Mine was a mutual divorce, I will tell you. ಅದಾದ್ಮೇಲೆ ಡಿಸೈಡ್ ಮಾಡಿದ್ರಿ ಸಿಂಗಲ್ ಪೇರೆಂಟ್ ಆಗಿ ಇರ್ತೀನಿ ಅಂತ. I am like this only. I've been like this. Bindas. ಬದುಕಿಗೊಂದು ಪಾರ್ಟ್ನರ್ ಬೇಕು ಅಂತ ಅನ್ಸಿಲ್ಲ? Maybe ಅದಾದ್ಮೇಲೆ I have become more louder. Okay. More this thing. ನಿಮ್ಗೆ ಅನ್ಸಿರ್ಬೋದು. ಸೊ ನನ್ನನ್ನು ಮೊದಲು ನೋಡಿದವರು, ಐ ನೆವರ್ ಯೂಸ್ ಟು ಟಾಕ್ ಟು ಎನಿಬಡಿ. ಒಂದು ಕಡೆ ಬುಕ್ ಇಟ್ಕೊಂಡು ಕೂತ್ಕೊಂಡ್ರೆ ಮುಗ್ದೋಯ್ತು. ಆ ಬುಕ್ ಮುಗಿಯೋವರೆಗೂ ಎದ್ದೇ ಬರ್ತಾಯಿದ್ದಿಲ್ಲ. ಶಾರ್ಟಿಗೆ ಕರೆದ್ರೆ ಹೋಗ್ತಿದ್ದೆ, ಬಂದು ಮತ್ತೆ ಅದೇ ಜಾಗದಲ್ಲಿ ಅಮ್ಮನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದೆ. ಕೂತ್ಕೊಂಡ್ರೆ ಒಂದು 2-3 ಜನ ಹುಡುಗಿರ ಜೊತೆ ಮಾತಾಡ್ತಾ ಇದ್ದೆ. ಅದು ಗಾಸಿಪ್ ಅಲ್ಲ. ನಾನೇ ಎಷ್ಟೊಂದ್ಸರಿ ಇವ್ರು ಮಾತಾಡಿದ್ರು ಅಂತಾರೆ, ನಾನು ಮಾತಾಡಿರಲ್ಲ ಅದ್ರ ಬಗ್ಗೆ. ಅಲ್ಲಮ್ಮ, ನಾನೇ ಎಷ್ಟೊಂದ್ಸರಿ ಬಂದು ಹೇಳಲ್ವಾ? ನೀವೇ ಹೇಳಿ. ಬಿಕಾಸ್ ವೆರಿ ಲೌಡ್. ಇದು ಒಂದೇ ಅಲ್ಲ, ಬಿಕಾಸ್ ದ ವೇ ಐ ಸ್ಟಾರ್ಟೆಡ್ ಮೈ ವರ್ಕ್, ಈ ಥರ ಮೈಕ್ಸು ಮೇಲ್ಗಡೆ ನೇತಾಕಿರೋರು. ಹೌದು, ಕರೆಕ್ಟ್. ಸೊ ವಿ ಹ್ಯಾಡ್ ಟು ಟಾಕ್ ಲೌಡ್ಲಿ. ಸೊ ಅದೆಲ್ಲ ಅಭ್ಯಾಸಗಳು. ಸಿ, ಇವಾಗ ಬರೋ ಆರ್ಟಿಸ್ಟ್ಗಳ ವಾಯ್ಸೇ ಕೇಳಿಸಲ್ಲ. ಲೈಫ್ ಹೇಗೆ ಹೋಗುತ್ತೆ ಮುಂದೆ? ನೆವರ್ ಪ್ಲಾನ್ಡ್, ಏನು ಪ್ಲಾನ್ ಮಾಡಿಲ್ಲ. ಸಿ, ಐ ಹ್ಯಾವ್ ಅ ವೆರಿ ಸಿಂಪಲ್ ಲೈಫ್. ಐ ವರ್ಕ್ ಹಾರ್ಡ್, ಐ ಎಂಜಾಯ್, ಆ್ಯಂಡ್ ಐ ಆಮ್ ನಾಟ್ ದ ಪರ್ಸನ್ ಹೂ ವಿಲ್ ಟ್ರಬಲ್ ಎನಿಬಡಿ. ಐ ಆಮ್ ನಾಟ್ ದ ಪರ್ಸನ್. Till you come to my this thing, I will not trouble you. Okay. You come to me, you screw me, you bidalla ಅಂದ್ರೆ ಬಿಡಲ್ಲ in the sense, I'll give it to you left and right center. ಯಾವ ದೇವರು ತುಂಬಾ ನಂಬೋದು? ಮಂಜುನಾಥ ಸ್ವಾಮಿ. ಓಕೆ, ಈಶ್ವರ. ಬಟ್ ನಂದು ಮನೆ ದೇವರು ಬಂದು ದುರ್ಗಾ ಪರಮೇಶ್ವರಿ. ಓ, ಶಕ್ತಿ ದೇವತೆ. ಬೋತ್ ಆರ್ ವೆರಿ ಸ್ಟ್ರಾಂಗ್. ಅದಕ್ಕೆ ಹೇಳಿದ್ದು. ಸೊ ಅದಕ್ಕೆ ಈ ಟೆಂಪಲ್ ರನ್ ಜಾಸ್ತಿ ಇರುತ್ತೆ, ತಾಯಿ ಈಶ್ವರ ಆ ಥರ ಅಂತಲ್ಲ. ಇಟ್ ಹಸ್ ಬೀನ್ ಚಿಕ್ಕದಿಂದ ಅಜ್ಜಿ ನಮ್ಮನ್ನ ಟೆಂಪಲ್ಗಳಿಗೆ ಕರ್ಕೊಂಡು ಹೋಗೋದಾಗಲಿ, ಅಲ್ಲಿ ನಡೀತಾ ಇದ್ದ ಉತ್ಸವಗಳಿಗೆ ಕರ್ಕೊಂಡು ಹೋಗೋದಾಗಲಿ, ಇವತ್ತಿಗೂ ಕೋಲಗಳು, ಭೂತ ಕೋಲಗಳು ಅಥವಾ ನಮ್ಮದು ಊರಲ್ಲಿ ನಡೆಯುವಂಥ ಜಾತ್ರೆಗಳು ಎಲ್ಲದಕ್ಕೂ ಅಟೆಂಡ್ ಮಾಡಿ ಎಲ್ಲ ಹೋಗ್ತೀನಿ. ಎಲ್ಲ ದೇವಸ್ಥಾನನೂ ಬಿಡದೆ ಹೋಗ್ತೀನಿ. ಏನು ಚೇಂಜಸ್ ಆಗ್ತಾ ಇದೆ ಪ್ರೊಫೆಷನಲ್ಲಿ ನೀವು ಗಮನಿಸ್ತಾ ಹಾಗೆ? ಅವಾಗ ಹಂಗಿತ್ತು, ಇವಾಗ ಹಿಂಗಿದೆ ಅಂತೀವಲ್ಲ, ಆ ಥರದ್ದೇನು ನಿಮ್ಮ ಗಮನ? ನಾನು ಹೇಳದ್ನಲ್ಲ, ಇವಾಗ ಫ್ಯಾಮಿಲಿ ಎನ್ವೈರ್ಮೆಂಟೇ ಹೊಟ್ಟೋಗ್ಬಿಟ್ಟಿದೆ. ಜಸ್ಟ್ ಇಟ್ಸ್ ಸೇಕ್ ಆಫ್ ವಿ ಗೋ ವರ್ಕ್, ಬರ್ತೀವಿ, ಕೆಲಸ ಮಾಡ್ತೀವಿ, ಹೋಗ್ತೀವಿ. ಇವತ್ತಿನ ಆರ್ಟಿಸ್ಟ್ಗಳು ಮತ್ತು ಅವರ ಮೆಂಟಾಲಿಟಿ ಅಥವಾ ಅವರ ಇನ್ವಾಲ್ವ್ಮೆಂಟ್, ಅವಾಗ ನಮಗೆ ಇನ್ಸ್ಟಾಗ್ರಾಮ್ ಆಗಲಿ, ಆ ಫೇಮ್ ಆಗಲಿ, ಇದಾಗಲಿ, ಇನ್ಸ್ಟೆಂಟ್ ಫೇಮ್ ಇರ್ತಾ ಇದ್ದಿಲ್ಲ. ನಮ್ಮ ಕೆಲಸದಿಂದ ಜನರು ಗುರುತಿಸೋರು. ಇವಾಗ ಹಂಗಲ್ಲ, ಇಟ್ ಇಸ್ ಇನ್ಸ್ಟೆಂಟ್. ಒಂದು ಸಮ್ ನೆಗೆಟಿವ್ ಥಿಂಗ್ ಯು ಡೂ, ಯು ಆರ್ ಫೇಮಸ್. ಓ, ಹಂಗೆ.
ಹೌದು, Okay. ಇಟ್ ಇಸ್. 100ಕ್ಕೂ ಹೆಚ್ಚು ಸಿನಿಮಾಗಳು, 300ಕ್ಕೂ ಹೆಚ್ಚು ಧಾರಾವಾಹಿಗಳು, ಸಾವಿರಾರು ಕಂತಾಗೋಗಿದೆ. ಎವ್ರಿಬಡಿ ನೋಸ್ ವಾಣಿಶ್ರೀ ಯಾರು, ವಾಣಿಶ್ರೀ ಯಾರು, ವಾಣಿಶ್ರೀ ಯಾರು. ನನಗೊಂದು ಯಾವುದೋ ಅವಾರ್ಡ್ ಬರಬೇಕಾಗಿತ್ತು, ನನಗೆ ಯಾವುದೋ ಒಂದು ರೆಕಗ್ನಿಷನ್ ಸಿಗಬೇಕಾಗಿತ್ತು, ನನಗೆ ಯಾವುದೋ ಒಂದು ಪ್ಲೇಸ್ ಬೇಕಾಗಿತ್ತು, ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀನಿ ನಾನು ಅಂತ ಯಾವತ್ತೂ ಕಾಡಿಲ್ವಾ ವಾಣಿಶ್ರೀ? ಯಾವ ಅವಾರ್ಡ್ಸು ನಿಮಗೆ ಇನ್ಫ್ಲುಯೆನ್ಸ್ ಇಲ್ಲದೆ ಇದಿಲ್ಲದೆ ಕೊಡ್ತಾರೆ ಹೇಳಿಬಿಡಿ. ಯಾವ ಅವಾರ್ಡ್ ಸಿಗುತ್ತೆ ಹೇಳಿ? ನಿಮಗೂ ಗೊತ್ತು, ನೀವು ಇಂಡಸ್ಟ್ರಿಯಲ್ಲಿ ಇದ್ದೀರಾ. ಯಾವ ಅವಾರ್ಡು ಪ್ರಾಂಪ್ಟಾಗಿ ಒಂದು ಆರ್ಟಿಸ್ಟಿಗೆ ಸಿಗಬೇಕು ಅಂತ ಯಾವ ಅವಾರ್ಡ್ ಕೊಟ್ಟಿದ್ದಾರೆ ಇಲ್ಲಿ? ಟ್ಯಾಲೆಂಟಿಗೆ ಬೆಲೆ ಇಲ್ವಾ? ಇಟ್ ಇಸ್ ನಾಟ್ ಟ್ಯಾಲೆಂಟ್. ಆ ಟೈಮಲ್ಲಿ ಯಾರು ಫೇಮಸ್ ಇರ್ತಾರೋ ದೇ ವಾಂಟ್, ಈವನ್ ಅವರು ಅವಾರ್ಡ್ ಕೊಡೋರು ಏನು ಮಾಡ್ತಾರೆ, ಯಾವರೇ ತಿಪ್ಪರ್ಲಾಗ ಹಾಕಿದ್ರು ನಮಗೆ ಅಂತ ಮೀಸಲಾಗಿರೋ ಊಟನ ಇನ್ನೊಬ್ರು ಕಸ್ಕೊಳಕ್ಕಾಗಲ್ಲ. ನಮ್ಮದು ಋಣ ಅಲ್ಲಿಲ್ಲ ಅಂದರೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನನಗದು ದಕ್ಕಲ್ಲ. ಇದು ರಿಯಲ್ ವಾಣಿಶ್ರೀ. ಯಾವಾಗ ಫೋನಲ್ಲಿ ಮಾತಾಡ್ಬೇಕಾದ್ರೂ ಈ ಡೈಲಾಗ್ ಇರುತ್ತೆ ಯಾವಾಗ. ಅದು ಆಬ್ವಿಯಸ್ ಅಲ್ವಾ? ಇವಾಗ ನನ್ನ ಹಣೆಯಲ್ಲಿ ಆ ಫಿಲಮ್ ಬರ್ದಿದೆ ಅಂದ್ರೆ 24 ಜನ ಅದಕ್ಕೆ ನೆಗೆಟಿವ್ ಆಗಿ ಅಲ್ಲ, ಬೇಡ ಅವ್ರನ್ನ ಹಾಕೊಳ್ಬೇಡಿ, ಇದಕ್ಕೆ ಸೂಟ್ ಆಗಲ್ಲ ಅಂದ್ರು ಬೈ ಹುಕ್ ಕ್ರುಕ್ ಐಲ್ ಬಿ ದೇರ್. ಏನಾದ್ರು ಕಾಡುತ್ತಾ ಮುಂದೇನು ಅಂತ ಏನಾದ್ರು ಕಾಡುತ್ತಾ ಈಗಲೂ? ಇಲ್ಲ, ನಂದು ಯಾವುದೂ ಆ ಥರದ್ದು ಯೋಚನೆಗಳೇ ಇಲ್ಲ. ಓಕೆ, ಈ ತಿಂಗಳು ಕೆಲಸ ಮಾಡಿಲ್ವಾ, ನೆಕ್ಸ್ಟ್ ತಿಂಗಳು ದೇವ್ರ ಕೊಡ್ತಾನೆ, ಇದರಲ್ಲಿದ್ದೀನಿ. ನಮ್ಮ ಗಾದೆಗಳೇನು ಸುಮ್ಮನೆನಾ ಮಾಡ್ತಾರೆ? ಹುಟ್ಟಿಸಿರೋ ದೇವ್ರ ಹುಲ್ಲು ಮೇಯಿಸಲ್ವಾ? ನಮ್ಗೆ ಎಷ್ಟು ಇದಿರುತ್ತೋ, ಆ ಫಲಗಳಿರುತ್ತೋ ಅಷ್ಟೇ ಸಿಗೋದು. ಅವ್ರ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಬದುಕಿನ ಪೂರ್ತಿ ಖುಷಿಯಾಗಿರ್ಬೇಕು, ಡೆಫಿನೆಟ್ಲಿ ಜೊತೆ ಇರಬೇಕು. ಖುಷಿ ಜೊತೆ ಖುಷಿಯಾಗಿರ್ಬೇಕು. ಇವಾಗ ಒಂದೇ ಒಂದು ವಿಷಯ ನಂಗೆ ಭಾಳ ಇದು ಅಂದರೆ ಮೈ ಡಾಟರ್ಸ್ ಫ್ಯೂಚರ್ ಅಷ್ಟೇ. ಐ ರಿಯಲಿ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಾನು ಯಾವ ದೇವ್ರ ಮುಂದೆ ಬೇಕಾದ್ರೂ ಹೇಳ್ತೀನಿ, ಐ ಡಿಂಟ್ ವಾಂಟೆಡ್ ಹರ್ ಟು ಕಮ್ ಟು ಮೈ ಪ್ರೊಫೆಷನ್. ಬಿಕಾಸ್ ನಮ್ಮದು ಏನು ಗೊತ್ತಾ, ನಮ್ದು ಅನ್ಸರ್ಟನಿಟಿ. ಒಂದು ಪ್ರಾಪರ್ ಜಾಬ್ ಇಲ್ಲ, ಒಂದು ತಿಂಗಳು ಸಂಬಳ ಅಂತ ಇಲ್ಲ. ಯಂಗ್ಸ್ಟರ್ಸ್ ತುಂಬಾ ಒಳ್ಳೆ ಇಂಡಸ್ಟ್ರಿಗೆ ಬರ್ತಿದ್ದಾರೆ, ಬಟ್ ಅವ್ರ ಸರ್ವೈವಲ್ ಎಷ್ಟು ದುಡಿತಿದ್ದಾರೆ. ಅದೇ ಎಷ್ಟು ವರ್ಷ ಇವತ್ತು ನೋಡಿರೋ ಹೀರೋಯಿನ್ ಇನ್ನೊಂದು ವರ್ಷದಲ್ಲಿ ನೋಡಲ್ಲ ನೀವು. ಬಟ್ ನಿಮ್ಗೆ ಖುಷಿ ಇದೆ ಅಲ್ವಾ, ಎಲ್ಲೋದ್ರೂ ನಿಮ್ಮನ್ನ ಕಂಡಿಡಿತಾರೆ, ನಿಮ್ಮ ಮುಖ ಜನಕ್ಕೆ ತುಂಬಾ ಪರಿಚಯ ಅವಾಗ. ಅದಕ್ಕೆ ನಾನು ರೋಡ್ ಸೈಡಲ್ಲಿ ಹೋಗಿ ಪಾನಿಪುರಿ ತಿನ್ನಕ್ಕಾಗಲ್ಲ, ಆದ್ರೂ ಹೋಗ್ತೀನಿ. ಎಲ್ಲಿ? ಐ ಹ್ಯಾವ್ ಅ ರೆಗ್ಯುಲರ್ ಪ್ಲೇಸಸ್. ಒಂದು ಐ ಆಮ್ ಅ ಫುಡ್ಡಿ. ಓಕೆ, ಹೌದು. ಓಕೆ, ಬೆಂಗಳೂರಿನ ನಿಮ್ಮ ಅಡ್ಡ ಯಾವುದು? ಬರ್ಕೊಳ್ರಪ್ಪ, ವಾಣಿಶ್ರೀ ಅವ್ರು ನೋಡಕ್ ಹೋಗ್ಬೋದು. ಎನಿಥಿಂಗ್ ಎನಿವೇರ್ ವೇರ್ ರೆಗ್ಯುಲರ್ ಅಡ್ಡ ಪಾನಿಪುರಿ ತಿನ್ನಕ್ಕೆ ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ, ಒಂದು ಮೌಂಟ್ ಕಾರ್ಮಲ್ ಕಾಲೇಜ್ ಹತ್ರ. ಇದ್ರ ನಡುವೆ ಮೇಡಮ್ ಅವ್ರು ಡಯಟ್ ಮಾಡ್ತಾರೆ. ಮೇಡಮ್ ಯಾವ ಡಯಟ್? ನಾನ್ ಡಯಟ್ ಅಂತೂ ಮಾಡೋದೇ ಇಲ್ಲ. ಐ ಡೋಂಟ್ ಈಟ್ ಆಫ್ಟರ್ 6 ಅಷ್ಟೇ. ನಂದು ಡಯಟ್ ಇಸ್ ಐ ಡೋಂಟ್ ಈಟ್ ಆಫ್ಟರ್ 6. ಅದಕ್ಕಿಂತ ಮುಂಚೆ ಆರೋಗ್ಯಕರ ದೇಹ ಮತ್ತು ಆರೋಗ್ಯಕರ ಮನಸ್ಸು ಹೇಗಿರ್ಬೇಕು? ನಂತರನೇ ಇರಬೇಕು. ಯಾವುದು ಮನಸ್ಸಲ್ಲಿ ಇಟ್ಕೊಳ್ಬಾರ್ದು, ಎಲ್ಲ ಬಡ 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 ಅಂತ ಹೊರಗಡೆ ಹಾಕ್ತಾ ಇರಬೇಕು. ಸೆಂಡ್ ಆಲ್ ದ ನೆಗೆಟಿವ್ ಥಿಂಗ್ಸ್ ಔಟ್. ನಥಿಂಗ್ ನೆಗೆಟಿವ್. ಹೇಟ್ ಮಾಡ್ತಾರೆ ನಿಮ್ಮ ಜನ, ಆಗ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನೇನಿಗೆ ತಲೆ ಕೆಡ್ಸ್ಕೊಳ್ಳಿ? ಐ ಆಮ್ ಲೈಕ್ ದಿಸ್, ಹೌ ಕ್ಯಾನ್ ಐ ಚೇಂಜ್ ಫಾರ್ ಸಂಬಡಿ ಎಲ್ಸ್? ಇದು ಏನಂತಾರೆ, ಹೋರಾಟ. ಸೊ ಇಫ್ ಯು ಇವತ್ತಿಂದು ಹೋರಾಟ ಮುಗಿಸಿ ಮುಂದಕ್ಕೆ ಹೋದ್ರೆ ಅದೇ ಸಕ್ಸಸ್. ನೆಕ್ಸ್ಟ್ ಡೇ ಆ ಥರದವ್ರು ಯಾರು ನಿಮ್ಮ ಕಣ್ಣೆದುರುಗಡೆ ನಿಮ್ಮ ಜೊತೆ ಇದ್ದವ್ರು ತುಂಬಾ ಚೆನ್ನಾಗಿ ಬೆಳೆದಿರೋರು ಅಂದ್ರಲ್ಲ? ಶ್ರುತಿ ಅವರು ಆಗಿರ್ಬೋದು, ಅಥವಾ ಪುನೀತ್ ಸರ್ ಆಗಿರ್ಬೋದು. ಹಿ ವಾಸ್, ನಾನು ಓಮ್ ಮಾಡುವಾಗ ಅವರು ಹಿ ವಾಸ್ ಅ ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರ ಪ್ರೊಡಕ್ಷನ್ ಎಕ್ಸಿಕ್ಯೂಟಿವ್ ಆಗಿದ್ರು ಪುನೀತ್ ಸರ್. ಲುಕ್ ಆಫ್ಟರ್ ಎವ್ರಿಥಿಂಗ್. ಹೌದು, ಸೆಟ್ ಅಲ್ಲಿ ಇರುವಂತ ಎಲ್ಲಾ ಕೆಲಸಗಳನ್ನೂ ಅವ್ರು ಮಾಡೋರು. ಇದು ನಂದಲ್ಲ, ಅದು ನಂದಲ್ಲ ಅಂತ. ಹಿ ಯೂಸ್ ಟು ಬಿ ದರ್ ಬಿಫೋರ್ ನಾವು ಬರೋಕ್ಕಿಂತ ಮುಂಚೆ ಅವರಲ್ಲಿರೋರು. ಅವ್ರ ಕೆಲಸಗಳನ್ನ ಏನೇನಿದೆಯೋ ಅವ್ರದ್ದೊಂದು ಫ್ರೆಂಡ್ ಗ್ರೂಪ್ ಇರೋದು, ಸೊ ಎಲ್ಲ ಅವರೇ ಮಾಡೋರು ಪಾಪ. ಆ್ಯಂಡ್ ಹೀ ಬಿಕೇಮ್ ಅ ಸೂಪರ್ ಸ್ಟಾರ್. ಬಟ್ ಹಾರ್ಡ್ ವರ್ಕಿಂಗ್, ಡೆಫಿನೆಟ್ಲಿ ಹಾರ್ಡ್ ವರ್ಕಿಂಗ್, ವೆರಿ ವೆರಿ ಪಂಚುವಲ್, ವೆರಿ ಡೌನ್ ಟು ಅರ್ತ್, ವೆರಿ ಇನ್ನೋಸೆಂಟ್ ಸ್ಮೈಲ್. ಅದೆಲ್ಲ ಮೇ ಬಿ ಇಟ್ ಇಸ್ ಬಾಟಮ್ ಲೈಕ್ ದ್ಯಾಟ್. ಬಟ್ ಆಮೇಲೆ ಅಪ್ಪು ಸರ್ ಸೂಪರ್ ಸ್ಟಾರ್ ಆದ್ಮೇಲೆ ನೀವು ಮೀಟ್ ಮಾಡಿದಾಗಲೆಲ್ಲ ಇದನ್ನ ಮಾತಾಡಿದ್ದುಂಟಾ? ಹಿ ಈಸ್ ಆಲ್ವೇಸ್ ಬೀನ್ ವೆರಿ ಕೈಂಡ್, ವೆರಿ ಸ್ವೀಟ್ ಪರ್ಸನ್. ಅಶ್ವಿನಿ ಇಸ್ ಮೈ ಕ್ಲಾಸ್ಮೇಟ್. ಹೌದು. ಸ್ಟೆಲಾ ಮಾರೂಸಲ್ಲಿ ಶಿ ಜಾಯಿನ್ಡ್ ಇನ್ ಬಿಟ್ವೀನ್ ಅನ್ಸುತ್ತೆ. ಸೊ ಶಿ ವಾಸ್ ಮೈ ಕ್ಲಾಸ್. ಯಾವ ಸ್ಟ್ಯಾಂಡರ್ಡ್ ಅಲ್ಲಿ? 8th, 9th, 10th. ಓ ಹೌದಾ? ಆಮೇಲೆ ಖುಷಿ ಮತ್ತೆ ಧೃತಿ ಆರ್ ಕ್ಲಾಸ್ಮೇಟ್ಸ್, ಸೇಮ್ ಸ್ಕೂಲ್, ಸೇಮ್ ಕ್ಲಾಸ್.
ಸೊ ನಾನು ಖುಷಿನ್ ಕರ್ಕೊಂಡು ಬರೋವಾಗೆಲ್ಲ ಅಪ್ಪು ಸರ್ ಮಗಳನ್ನ ಕರ್ಕೊಂಡು ಬರೋದಕ್ಕೆ ಬರೋರು. Okay. ಬಿಕಾಸ್ ಅವಳು ತುಂಬ ಹಠ ಹಿಡಿಯೋಳಂತೆ, ಅವ್ರ ಅಪ್ಪ ಇದ್ರೆ ಅಪ್ಪು ಸರೇ ಕರ್ಕೊಂಡು ಬರಬೇಕು ಮಗಳನ್ನ ಅಂತ. ಸೊ ಹಿ ಯೂಸ್ ಟು ಆಲ್ವೇಸ್ ಗೆಟ್ ಕನ್ಫ್ಯೂಸ್ಡ್. ಆ ಯೂನಿಫಾರ್ಮಲ್ಲಿ ಮಕ್ಳನ್ನ ನೋಡ್ಬಿಟ್ಟು, ವಾಣಿ ಪ್ಲೀಸ್ ನನ್ನ ಮಗಳು ಬಂದರೆ ಒಂಚೂರು ಹೇಳು, ಎಲ್ಲರೂ ಒಂದೇ ಥರ ಕಾಣ್ತಿದ್ದಾರೆ, ನಂಗೆ ಮಕ್ಕಳು ಎಲ್ಲ ಒಂದೇ ಥರ ಕಾಣ್ತಾರೆ ಅಂತ. ದೆನ್ ಐ ಯೂಸ್ ಟು ಟೆಲ್ ಹಿಮ್, ಅವ್ರು ಬಂದ ತಕ್ಷಣ ಸರ್ ಬಂದರು ನೋಡಿ ಕರ್ಕೊಂಡು ಹೋಗಿ ಅಂತ, ಆ ಥರ. ಸೊ ಐ ಹ್ಯಾವ್ ಮೆಟ್ ಹಿಮ್ ಕಪಲ್ ಆಫ್ ಟೈಮ್ಸ್ ಇನ್ ಸ್ಕೂಲ್. ಈವನ್ ಅಶ್ವಿನಿ, ಶಿ ಇಸ್ ವೆರಿ ಡೌನ್ ಟು ಅರ್ತ್, ವೆರಿ ಸ್ವೀಟ್ ಪರ್ಸನ್. ಕನ್ನಡ ಕಲಾಲೋಕದ ದಿಗ್ಗಜರ ಜೊತೆ ಕೆಲಸ ಮಾಡಿ ಅಷ್ಟು ದೊಡ್ಡ ರ್ಯಾಪೋ ಅವ್ರ ಜೊತೆ ಇಟ್ಕೊಂಡು, ಪ್ಲೀಸ್ ಗೋ ಹೆಡ್. ಖುಷಿ ಹಾರ್ಸ್ ರೈಡಿಂಗ್ ಕಲಿಯೋದಕ್ಕೆ ಕಾರಣನೇ ಅಂಬರೀಷ್ ಸರ್. ಸೊ ಹಿ ಟೋಲ್ಡ್, ಹಾಕಮ್ಮ ಮಗಳನ್ನ ಹಾಕು, ಚೆನ್ನಾಗಿರುತ್ತೆ, ಹಾರ್ಸ್ ರೈಡಿಂಗ್ ಮಾಡಲಿ, BTC ಇದರಲ್ಲಿ. ದೆನ್ ಸಿದ್ದರಾಮ ಅಂಕಲ್ ಅಂತ ಒಬ್ರು ಇದ್ದಾರೆ, ಅವರು ನಂಬರ್ ಕೊಟ್ಟು ದೆನ್ ಖುಷಿನ ಅಲ್ಲಿ ಹಾರ್ಸ್ ರೈಡಿಂಗಿಗೆ ಹಾಕಿದೆ. ಸೊ ಐ ಯೂಸ್ ಟು ಮೀಟ್ ಹಿಮ್ ವೆನ್ ಎವರ್ ಐ ಯೂಸ್ ಟು ಗೋ ಟು BTC, ಹಿ ಯೂಸ್ ಟು ಬಿ ದರ್. ಆ್ಯಂಡ್ KCAಗೆ ಹೋದಾಗ, ಕ್ರಿಕೆಟಿಗೆ ಹೋದಾಗ ಐ ಯೂಸ್ ಟು ಮೀಟ್ ಹಿಮ್. ಸೊ ಇಟ್ ಹಸ್ ಬೀನ್ ಫ್ಯಾಂಟಾಸ್ಟಿಕ್. ಇದು ಹೀ ಈಸ್ ಅ ಫ್ಯಾಬ್ಯುಲಸ್ ಪರ್ಸನ್, ವೆರಿ ವೆರಿ ಡೌನ್ ಟು ಅರ್ತ್, ಗುಡ್ ಅಟ್ ಹಾರ್ಟ್. ತುಂಬ ಒಳ್ಳೆಯ ವ್ಯಕ್ತಿ ಅಂದರೆ ಅಂಬರೀಷ್ ಸರ್. ಅವ್ರ ಎಕ್ಸ್ಪೀರಿಯನ್ಸಸ್ಸು ಅದೆಲ್ಲ ಕೇಳೋದಕ್ಕೆ ಎಷ್ಟು ಖುಷಿ ಆಗೋದು, ಅವರು ಅಲ್ಲಿ ಸಿಕ್ಕಿದಾಗ ಮಾತಾಡುವಾಗೆಲ್ಲ. ಇಟ್ ವಾಸ್ ರಿಯಲಿ ನೈಸ್. ಆ್ಯಂಡ್ ಒಂದು ಚಿತ್ರ ನಾನು ದಿನೇಶ್ ಬಾಬು ಅವ್ರ ಚಿತ್ರ ಮಾಡೋದಕ್ಕೆ ಕಾರಣ ವಿಷ್ಣುವರ್ಧನ್ ಸರ್. ಐ ಹ್ಯಾವ್ ಟು ನೇಮ್ ಇಟ್. ಬಿಕಾಸ್ ನಂದೊಂದು ಇಂಟರ್ವ್ಯೂ, ಒಂದು TV ಯಲ್ಲಿ ನಾನೊಂದು ಶಶಿಕುಮಾರ್ನ ಇಂಟರ್ವ್ಯೂ ಮಾಡಿದೆ, ಒಂದು ಸಣ್ಣ ಇಂಟರ್ವ್ಯೂ. ಅದನ್ನು ನೋಡಿ ಒಬ್ಬ ವ್ಯಕ್ತಿ ನನಗೆ ಕಾಲ್ ಮಾಡಿಬಿಟ್ಟು, ಬಾಮ ನಾನಿಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿದ್ದೀನಿ, ನೆಕ್ಸ್ಟ್ ಫಿಲಮ್ ಮಾಡ್ತಾಯಿದ್ದೀನಿ, ನೀನು ಮಾಡಬೇಕು ಅದರಲ್ಲಿ ಅಂತ ಕರೆದು ಡೈರೆಕ್ಟ್ರಿಗೆ ಇಂಟ್ರಡ್ಯೂಸ್ ಮಾಡಿಕೊಟ್ಟು, ನಾನು ಆ ಚಿತ್ರದಲ್ಲಿ ಮಾಡೋದಕ್ಕೆ, ಹೆಂಡ್ತಿಗೆ ಹೇಳಬೇಡಿ ಅಂತ ಚಿತ್ರ, ಅದು ಮಾಡೋದಕ್ಕೆ ಕಾರಣ ವಿಷ್ಣು ಸರ್. ಎಂಥ ಒಳ್ಳೆ ಪಾತ್ರ ಅದು. ಕಾಶಿ ಅವ್ರ ಪೇರ್ ಮಾಡಿದ್ದೀನಿ. ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಸೆಕೆಂಡ್ ಲೀಡ್ ಆ ಫಿಲಮಲ್ಲಿ. ಸೊ ಅಂಥ ಒಳ್ಳೆ ಪಾತ್ರ ನನಗೆ ಸಿಕ್ಕಿದೆ, ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅನ್ನೋದಕ್ಕೆ ನಂಗೆ ಖುಷಿ ಆಗುತ್ತೆ. ವಿಷ್ಣು ಸರ್ ಜೊತೆ ಆ ಚಿತ್ರದಲ್ಲಿ ನಂತರನೂ ಕೆಲಸ ಮಾಡಿದೆ. ಬಟ್ ಆ ಚಿತ್ರ ಬಂದಿದ್ದು ನನಗೆ ಒಂದು ಅದ್ಭುತ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ವಿಷ್ಣು ಸರ್. ಆ್ಯಂಡ್ ಅಂಬರೀಷ್ ಸರ್ ಜೊತೆ ನಾನು ಒಂದು ಚಿತ್ರ ಮಾಡಿದೆ, ಪಾಳೆಗಾರ ಅಂತ. ಅದರಲ್ಲಿ ಅವ್ರು ನನ್ನ ತಂದೆ, ಮತ್ತು ಒಂದು ತಂದೆ ಪಾತ್ರ, ಇನ್ನೊಂದು ನನ್ನ ಅಣ್ಣನ ಪಾತ್ರ, 2 ಪಾತ್ರದಲ್ಲಿ ಅವರು ಮಾಡಿದರು. ಅದ್ರದ್ದು ನನಗೆ ಪೇಮೆಂಟ್ ಪ್ರಾಬ್ಲಮ್ ಆದಾಗ ಅವರೇ ನಿಂತು ನನಗೆ ಪೇಮೆಂಟ್ ಕಳಿಸ್ಕೊಟ್ಟು ನನ್ನನ್ನು ಕೆಲಸ ಅಂದರೆ ಕೆಲಸಕ್ಕೆ ಒಪ್ಪಿಸಿದ್ದು ಅಂಬರೀಷ್ ಸರ್. ಹಿ ಈಸ್ ರಿಯಲಿ ಗುಡ್. ಆ ವಿಷಯದಲ್ಲಿ ಅಂತೂ ನಿಜವಾಗ್ಲೂ ಅವ್ರು ಹೇಳಿದ ಒಂದು ಡೈಲಾಗ್ ನಂಗೆ ಇನ್ನೂ ಜ್ಞಾಪಕ ಇದೆ. ಒಂದು 20-25 ದಿನ ಕೆಲಸ ಮಾಡಿದ್ದೆ, ಒಂದು ನಯಾ ಪೈಸನೂ ಕೊಟ್ಟಿದ್ದಿಲ್ಲ ಪ್ರೊಡ್ಯೂಸರು. ಬೇರೆ ಎಲ್ಲ ಹೇಳಬಾರ್ದು, ಕೊಟ್ಟಿದ್ದಿಲ್ಲ. ನಾನು ಅವ್ರನ್ನ ಕೇಳೂ ಇದ್ದೆ, ನಿಮ್ಮದು ಮತ್ತೆ ಯಾವಾಗ ಶುರು ಆಗುತ್ತೆ ಸರ್, ನನಗೆ ಚಿತ್ರಗಳು ಬರ್ತಾ ಇದೆ, ಬಟ್ ಇದು ಇನ್ನೂ ಕಂಪ್ಲೀಟ್ ಆಗಲಿಲ್ವಲ್ಲ, ನಿಮ್ಗೆ ತೊಂದರೆ ಆಗುತ್ತೆ ಅಂತ. ಯಾವುದು ಒಪ್ಕೊಳಮ್ಮ ನಮ್ದಿದ್ದಾಗ ನಾವು ಹೇಳ್ತೀವಿ ಅಂತ ಅಂದರು. ಆಮೇಲೆ ಬೇರೆ ಒಪ್ಕೊಂಡೆ ಕೆಲಸ ಮಾಡ್ತಾಯಿದ್ದೆ. ಇವ್ರು ಬಂದುಬಿಟ್ಟು ಒಂದಿನ ಕಾರ್ ಬಂದುಬಿಟ್ಟು ಮನೆ ಮುಂದೆ ನಿಲ್ಲಿಸ್ಬಿಟ್ಟು, ನಡಿಯಮ್ಮ ಇವತ್ತೇ ಶೂಟಿಂಗು ಅಂತಂದರು. ನಂದು ಎಕ್ಸಾಮ್ ನಡೀತಾ ಇದೆ, ನಂದು ಸೆಕೆಂಡ್ PU ಎಕ್ಸಾಮ, ಫಸ್ಟ್ PU ಎಕ್ಸಾಮ ಏನೋ ಆ ಥರದ್ದು. ಇಲ್ಲ ಸರ್ ನನಗೆ ಎಕ್ಸಾಮ್ ಇದೆ, ನೀವು ಹೇಳಿದ್ರಿ ನನಗೆ ಮುಂಚೆನೇ ಹೇಳ್ತೀನಿ. ಯಾಕೆ ಪ್ರೊಡಕ್ಷನ್ ಮ್ಯಾನೇಜರ್ ಹೇಳಿಲ್ವಾ ಅಂದರು. ಇಲ್ಲ ಸರ್ ಹೇಳಿಲ್ಲ, ಯಾರೂ ಕಾಲ್ ಮಾಡಿಲ್ಲ ಅಂತಂದೆ. ಹೌದಾ ಸರಿ ಬಿಡು, ನಿನ್ನನ್ನು ಅವಾಯ್ಡ್ ಮಾಡ್ಕೊಂಡು ಮಾಡ್ತೀನಿ ಅಂತ ಹೊಟ್ಟೋದ್ರು. ಆಮೇಲೆ ಇನ್ನೊಂದು ಸೀನ್ ನಾನು ಬೇಕೇ ಆಗಿತ್ತು. ನಾನು ಸತ್ತೋಗಿರ್ತೀನಿ, ನನ್ನ ಮುಂದಡೆ ಖುಷ್ಬು ಅವರು ನನ್ನ ತಾಯಿ ಪಾತ್ರ ಮಾಡ್ತಾಯಿದ್ರು, ಅಂಬರೀಷ್ ಸರ್ ನನ್ನ ತಂದೆ ಪಾತ್ರ. ಅವರಿಬ್ಬರು ಕೂತ್ಕೊಂಡು ಅಳೋದು, ನನ್ನ ಅಣ್ಣ ಅಳೋದು, ಆ ಥರದ್ದು ಇದಿತ್ತು ಸೀನು. ಸೊ ಅದಕ್ಕೆ ನಾನು ಬೇಕಾಗಿತ್ತು. ಆವಾಗ ಪೇಮೆಂಟ್ ಕೊಡಲೇಬೇಕಾಯ್ತು. ನಾನು ಹೇಳಿದೆ, ಇಲ್ಲ ಸರ್ ಇಷ್ಟು ದಿನ ಕೆಲಸ ಮಾಡಿದ್ದೀನಿ, ಇಷ್ಟು ತಿಂಗಳು ಆಗಿದೆ, ಇಲ್ಲಿವರೆಗೂ ನನಗೆ ಅಡ್ವಾನ್ಸ್ ಅಂತಲೂ ಕೊಟ್ಟಿಲ್ಲ, ಪೇಮೆಂಟ್ ಅಂತಲೂ ಕೊಟ್ಟಿಲ್ಲ ಅಂತ. ನಾನೊಂದು ಸ್ವಲ್ಪ ಅಬ್ಜೆಕ್ಟ್ ಮಾಡಿದೆ, ಇಲ್ಲ ನೀವು ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ. ಇಮಿಡಿಯೇಟು ಅಂಬರೀಷ್ ಸರ್ ಅವಾಗ ಲ್ಯಾಂಡ್ಲೈನು, ಏನಮ್ಮ ಬರಲ್ಲ ಅಂತೆ ಶೂಟಿಂಗ್. ಇಲ್ಲ ಸರ್ ಬರಲ್ಲ ಅಂತ ಹೇಳಿಲ್ಲ, ನಂಗೆ ಪೇಮೆಂಟ್ ಬಂದಿಲ್ಲ ಅಂತ. ಸಾರಿ ಕಳಿಸ್ಕೊಡ್ತೀನಿ ಅಂದ್ಬಿಟ್ಟು ಅವರೇ ಕಳಿಸ್ಕೊಟ್ರು ಪೇಮೆಂಟ್. ಅಂಬರೀಷ್ ಅವರು ಪೇಮೆಂಟ್ ಕಳಿಸ್ಕೊಟ್ಟು ಮಿಕ್ಕಿದ ಬ್ಯಾಲೆನ್ಸ್ ಒಂದು 10,000 ರೂಪಾಯಿನ ನಂದು ಅವ್ರದ್ದು ಶಾರ್ಟ್ ಮುಗೀತು. ಮುಗಿದ ತಕ್ಷಣ ನಾನು ಇನ್ನೂ ಅಲ್ಲೇ ಮಲ್ಕೊಂಡಿದ್ದೀನಿ ಹೆಣದ ಥರ. ಬಂದ್ಬಿಟ್ಟು ಕಿವಿಯಲ್ಲಿ, ಪ್ರೊಡ್ಯೂಸರಿಗೆ ಹೇಳಿದ್ದೀನಿ ಬಾಕಿ ದುಡ್ಡು ಇಸ್ಕೊಂಡು ಹೋಗು ಅಂದ್ಬಿಟ್ಟು ಹೋದರು. ನಾನು ಅವತ್ತು ಶೂಟಿಂಗಿಗೆ ಪ್ಯಾಲೇಸ್ ಗ್ರೌಂಡಲ್ಲಿ ಚೀಟ್ ಮಾಡ್ತಾಯಿದ್ರು, ಚಿಕ್ಕಮಂಗ್ಳೂರಲ್ಲಿ ಮಾಡಿದ ಸೀನ್ನ ನಡ್ಕೊಂಡು ಬರ್ತಾಯಿದ್ದೀನಿ.
ಪ್ರೊಡಕ್ಷನ್ ಮ್ಯಾನೇಜರ್ಗೆ ಜೋರಾಗಿ ನಂಗೆ ಕೇಳಿಸುವಂಗೆ, ಏ ಚೇರ್ ಹಾಕ್ರಪ್ಪ, ಇಲ್ಲೇ ಪಕ್ಕದಲ್ಲಿ ಓಡಾಟೋಗುತ್ತೆ ಆ ಹುಡುಗಿ ಅಂದ್ಬಿಟ್ಟು ಪಕ್ಕದಲ್ಲೇ ಕೂಡಿಸ್ಕೊಂಡು ನನಗೆ ಹೇಳಬೇಕು ತಾನೇ ಈ ಥರ ಎಲ್ಲ ಆಗಿದೆ ಅಂತ. ಇಲ್ಲ ಸರ್ ಆ ಥರ ಏನಿಲ್ಲ, ಹೇಳಬೇಕು ಅಂತ ಏನಿಲ್ಲ, ಬಟ್ ಈ ಥರ ಆಯಿತು, ತುಂಬ ಬೇಜಾರಾಯಿತು ಅಂತ ಅಂದೆ. ಆಮೇಲೆ ಹೇಳ್ಬೇಕು ತಾನೆ, ನಾನು ಅವತ್ತೇ ಸಾಲ್ವ್ ಮಾಡ್ತಾ ಇದ್ನಲ್ಲ ಅಂತ. ಆ ಥರ ಅಂಥ ಒಳ್ಳೆ ವ್ಯಕ್ತಿ. ರಾಜ್ಕುಮಾರ್ ಸರ್ ಜೊತೆ ನಾನು ಮಾಡಿದ್ದು ಆಕಸ್ಮಿಕ, ಅದರಲ್ಲಿ ತೂಗುದೀಪ ಶ್ರೀನಿವಾಸ್ ಅವ್ರ ಮಗಳ ಕ್ಯಾರೆಕ್ಟರ್ ಮಾಡಿದ್ದು. ಅದು ಆ ಇನ್ಸಿಡೆಂಟ್ನ ನಾನು ಒಂದು ಈ ಆನ್ಲೈನ್ ಇಂಟರ್ವ್ಯೂಗಲ್ಲಿ ಹೇಳಿದೆ. ಅದನ್ನು ಕಟ್ಟು ಮಾಡಿಬಿಟ್ಟು ಎಲ್ಲ ಜೋಡಿಸ್ಬಿಟ್ಟು ಒಂದು ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದ್ರು. ಅದರ ನಂತರ ನಾನು ಯಾರಿಗೂ ಇಂಟರ್ವ್ಯೂ ಕೊಡಲಿಲ್ಲ, ಯಾರಿಗೂ ಇಂಟರ್ವ್ಯೂ ಕೊಡಬೇಕು ಅಂತಲೂ ಅನಿಸ್ಲಿಲ್ಲ. ಎಷ್ಟು ಜನ ಕೇಳಿದ್ರು ಎಲ್ಲರದ್ದು ರಿಜೆಕ್ಟ್ ಮಾಡಿದೆ. ಇದು ಫಸ್ಟ್ ಟೈಮ್ ಹರೀಶ್ ಸರ್ ನಿಮಗೋಸ್ಕರ ಇಲ್ಲಿ ನೀವು ಬದುಕಿದ ರೀತಿ ಇದೆಯಲ್ಲ ಮತ್ತು ಬದುಕ್ತಾ ಇರೋ ರೀತಿ ಇದೆಯಲ್ಲ, ಮುಂದುವರಿಸಿ. ಏನಾದ್ರೂ ಯಾರಿಗಾರು ಕಿವಿ ಮಾತು ಹೇಳ್ಬೇಕು ಅನ್ಸುತ್ತೋ ಅಥವಾ ಬೇಡ ಹುಡುಗ ಯಾಕೆ ನಮ್ಮ ಪಾಡ್ ನಾವು ಇದ್ಬೋಣ ಅನ್ಸುತ್ತಾ? ಕಿವಿ ಮಾತು ಯಂಗ್ಸ್ಟರ್ಸ್ಗೆಲ್ಲ ಹೇಳ್ಬೇಕಾ ಏನಾರ? ಯಂಗ್ಸ್ಟರ್ಸ್ಗೆ ಬಿ ವೆರಿ ಪ್ರೊಫೆಷ್ನಲ್, ಬಿ ವೆರಿ ವೆರಿ ಪ್ರೊಫೆಷ್ನಲ್. ಆ್ಯಂಡ್ ಇನ್ನೊಂದೇನು ಅಂದರೆ, ಯಾರಾದರೂ ತಿದ್ದುತ್ತಾರೆ ನಿಮ್ಮನ್ನ, ಆರ್ಟಿಸ್ಟ್ಗಳಾಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಅದನ್ನ ನಿಮ್ಗೆ ಹರ್ಟ್ ಮಾಡೋದಕ್ಕಲ್ಲ. ನೀವು ಬೆಳಿಬೋದು, ಆ ತಿದ್ದುಕೊಂಡು ಮುಂದೆ ಹೋದರೆ ನೀವು ಬೆಳಿಬೋದು. ಯಾರೋ ಅವ್ರೇನು ಹೇಳೋದು, ಇವ್ರೇನು ಹೇಳೋದು, ನಂಗೆ ಗೊತ್ತು ಆ್ಯಕ್ಟಿಂಗ್, ಇದು ಬೇಡ. ಇನ್ನೂ ಹಸಿವಿದೆ ನಿಮಗೆ? ಹಸಿವು ಖಂಡಿತ ಇದೆ. ಒಂದೇ ಒಂದು ಕುರುಡಿ ಪಾತ್ರ ಮಾಡಿದ್ದೀನಿ, ಮೂಗಿ ಪಾತ್ರ ಮಾಡಬೇಕು ಅಂತ ಭಾಳಷ್ಟು ಆಸೆ. ಬಟ್ ನನ್ನ ಬಾಯಿ ಕಟ್ಟಾಕೋದಕ್ಕೆ ಅದೊಂದೇ ಪಾತ್ರ ಮಾಡಬೇಕು. ಯಾರು ಕೊಟ್ಟಿಲ್ಲ. ಐ ರಿಯಲಿ ವಾಂಟ್ ಟು ಡೂ. ಬಟ್ ಎಷ್ಟೊಂದು ಸರಿ ನಿಮ್ಮ ಪಾತ್ರದ ಮೂಲಕ ನಿಮ್ಮ ನೆಗೆಟಿವ್ ರೋಲ್ ನೋಡಿ ಆಚೆ ಬಂದು ನಿಮ್ಮನ್ನು ಬೈದಿದ್ದು ಇದಾರೆ ಜನ? ಬೈದಿದ್ದ, ಹೊಡಿಯೋದಕ್ಕೂ ಬಂದಿದ್ದಾರೆ. ಐ ಥಿಂಕ್ ನಾವು ರಾಧಾ ಅಂತ ಒಂದು ಸೀರಿಯಲ್ ಮಾಡ್ತಾ ಇದ್ವಿ ಒಂದು ಚಾನಲ್ಗೋಸ್ಕರ. ಅದರಲ್ಲಿ ತುಂಬಾ ನೆಗೆಟಿವ್ ಪಾತ್ರ ನಂದು, ತುಂಬಾ ಕೆಟ್ಟ ಪಾತ್ರ. ಸಂಜೀವ್ ತಗಡೂರು. ರಾಜರಾಜೇಶ್ವರಿ ನಗರದಲ್ಲಿ ಒಂದು ಮಾಲ್ ಹತ್ರ ಶೂಟ್ ಮಾಡ್ತಾ ಇದ್ವಿ. ಅವಾಗ ಒಂದು ಲೇಡಿ ಶಿ ಜಸ್ಟ್ ವಾಕ್ ನನ್ನ ಹತ್ರ ವಾಕ್ ಮಾಡ್ಕೊಂಡು ಬಂದ್ಬಿಟ್ಟು, ನೀನು ಮಧ್ಯಾಹ್ನ ಸಿಗಬೇಕು, ನಾನು ಇದು ಸೀರಿಯಲ್ ಬರುವಾಗ ಸಿಗಬೇಕು, ನೀನು ಹಾಕೊಂಡು ಹೊಡೆದ್ಬಿಡ್ತಾ ಇದ್ದೆ ಅಂತ ಅಂದರು. ನಾನಂದರೆ ಥ್ಯಾಂಕ್ ಯು ಅಮ್ಮ ಅಂತಂದೆ. ಯಾಕೆ ಥ್ಯಾಂಕ್ ಯು ಹೇಳ್ತಾ ಇದೆಯಾ ಅಂದರೆ, ನಿಮ್ಗೆ ಅಷ್ಟು ಪಾತ್ರ ಇಷ್ಟ ಆಗಿದೆ, ನಾನು ಮಾಡಿರೋದು ನಿಮಗೆ ಅಷ್ಟೊಂದು ತಲೆಯಲ್ಲಿ ಕೂತಿದೆ ಅಂದರೆ ನಾನು ಮಾಡಿರೋದಕ್ಕೆ ನಾನು ಗೆದ್ದಂಗೆ ಅಂತಲೇ ಹೇಳಿದೆ ಅವ್ರಿಗೆ. ಆವಾಗ ಅವರು ಹಿಂಗೆ ತಟ್ಬಿಟ್ಟು ಹೋದರು. ಇನ್ನೊಂದು ಜನ್ಮ ಅಂತಿದ್ರೆ ಏನಾಗಬೇಕು? ಆರ್ಟಿಸ್ಟ್. ಹೌದಾ? ಸೇಮ್. ಇದರಲ್ಲಿ ಭಾಳಷ್ಟು ಕಷ್ಟಗಳನ್ನ ನೊಂದಿದ್ದೀನಿ, ನೋವುಗಳು ಆಗಿದೆ, ಸಮ್ವೇರ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಎಲ್ಲ ಇದೆ. ಬಟ್ ಸ್ಟಿಲ್ ಐ ಕೆನಾಟ್ ಥಿಂಕ್ ಎನಿಥಿಂಗ್ ಅದರ್ ದೆನ್ ಬೀಯಿಂಗ್ ಅನ್ ಆ್ಯಕ್ಟ್ರೆಸ್. ಐ ವಾಂಟ್ ಟು ಬಿಕಮ್ ಅನ್ ಆ್ಯಕ್ಟರ್ ಅಗೇನ್. ಕಲಾವಿದೆಯಾಗಿ ಇರಬೇಕು ಅಂತ ಆಸೆ. ಅಟ್ಲೀಸ್ಟ್ ಮುಂದಿನ ಜನ್ಮ ಇಲ್ಲದೇ ಇದ್ರು, ಈ ಜನ್ಮದಲ್ಲಿ ನಂದು ಲಾಸ್ಟ್ ಬ್ರೆತ್ವರೆಗೂ ಐ ವಾಂಟ್ ಟು ಬಿ ಹಿಯರ್. ನಿಮ್ಮ ಆಸೆಯನ್ನ ಭಗವಂತ ಈಡೇರಿಸ್ತಾನೆ. ಹಿ ಇಸ್ ದೇರ್, ಹಿ ಇಸ್ ಆಲ್ವೇಸ್ ಆನ್ ಮೈ ಸೈಡ್, ಹಿ ಲಿಸನ್ಸ್ ಟು ಮೀ. ನಿಮ್ಗೆ ವೈಬ್ ಕ್ರಿಯೇಟ್ ಆಗುತ್ತಲ್ಲ? ವೈಬ್ ಕ್ರಿಯೇಟ್ ಆಗೋದಲ್ಲ ಅದೊಂದೇ ಅಲ್ಲ, ಮತ್ತು ನನಗೆ ಏನಾದರೂ ಕೆಟ್ಟದಾಗ್ತಾ ಇದೆ ಅಂದರೆ ಹಿ ಇಸ್ ದೇರ್ ವಿತ್ ಮೀ, ಹಿ ಇಸ್ ಆಲ್ವೇಸ್ ದೇರ್ ಬಿಹೈಂಡ್ ಮೀ. ಬಕೆಟ್ ಲಿಸ್ಟ್ ಅಲ್ಲಿ ಇರುವ 3 ಐಟಮ್ ಏನು? ಮಾನಸ ಸರೋವರ. ಸೆಕೆಂಡ್ ಒನ್ ಇಸ್ all the happiness and all the good things, all the positive things to my daughter. And ನನ್ನ ತಂದೆ ತಾಯಿ ಖುಷಿಯಾಗಿರಬೇಕು till their last breath. ಥ್ಯಾಂಕ್ ಯು ಸೋ ಮಚ್. ಒಂದು ಆತ್ಮೀಯತೆಯಲ್ಲಿ ಬಿಲೀವ್ ಮಾಡಿ ಆ್ಯಂಡ್ ಅಷ್ಟೇ ನಂಬಿಕೆ ಇಟ್ಟು ಬಂದಿದ್ದಕ್ಕೆ ಈ ಹರಿಕಥೆಗೆ. ಆ್ಯಂಡ್ ಹೋಪ್ ನಿಮಗಿದು ಖುಷಿ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಡೆಫಿನೆಟ್ಲಿ ಐ ಆಮ್ ಸೋ, ಅಂದರೆ ಎಲ್ಲ ಭಾರಗಳನ್ನ ತೆಗೆದು ಹಾಕ್ದಂಗೆ ಆಯಿತು. ಅಥವಾ ರಿವೈಂಡ್ ಮಾಡಿ ನನ್ನ ಮೊದಲು ನಾನು ಹೇಗೆ ಇಂಡಸ್ಟ್ರಿಗೆ ಬಂದೆ, ಯಾವ ರೀತಿ ಯಾವ್ಯಾವ ಆರ್ಟಿಸ್ಟ್ಗಳ ಜೊತೆ ಕೆಲಸ ಮಾಡಿದೆ, ಯಾರು ನನ್ನ ಫೇವ್ರೆಟ್ಟು, ಯಾರು ನನ್ನ ನಿಜವಾಗ್ಲೂ ಕನಸಲ್ಲೂ. ಎಷ್ಟೊಂದು ಜನ ಆರ್ಟಿಸ್ಟ್ಗಳು ಹೇಳ್ತಾರೆ, ನಾವು ರಾಜ್ಕುಮಾರ್ ಸರ್ ಜೊತೆ, ವಿಷ್ಣು ಸರ್ ಜೊತೆ, ಅಂಬರೀಷ್ ಸರ್ ಜೊತೆ ಮಾಡಬೇಕಾಗಿತ್ತು, ಮಾಡೋಕ್ಕೆ ಅವಕಾಶ ಆಗಲಿಲ್ಲ. ನನಗೆಲ್ಲರ ಜೊತೆ ಅಭಿನಯಿಸುವಂಥ ಅವಕಾಶ ಸಿಕ್ಕಿದೆ. ಎಲ್ಲ ದೊಡ್ಡ ಹೀರೋಗಳ ಜೊತೆ ಕೆಲಸ ಮಾಡಿದ್ದೀನಿ. ರವಿ ಸರ್ ಜೊತೆ ಕೆಲಸ ಮಾಡಿದಂತೂ ನಂಗೆ ತುಂಬಾ ಖುಷಿ ಕೊಟ್ಟಿರುವಂಥ ಇದನ್ನಿಷ್ಟೇ ಕಟ್ ಮಾಡಾಕ್ತೀವಿ ನಾವು. ರವಿ ಸರ್ ನೋಡ್ಲಿ ಇದನ್ನು. ಅವ್ರಿಗೋಸ್ಕರ ಪೋಯಮ್ ಎಲ್ಲ ಬರ್ದಿದೆ ಒಂದು ಶೋಗೆ. ಏನು ಹೇಳ್ಬಿಡಿ ಕಮಾನ್
ರವಿಚಂದ್ರನ್ ಸರ್ ನಿಮ್ಗೋಸ್ಕರ ವಾಣಿಶ್ರೀ ಅವರ ಇಲ್ಲ ಕವನ. ನಾನು ನಿಮ್ಗೆ ಕಳಿಸ್ತೀನಿ ಅದನ್ನ. ಹೇಳಮ್ಮ ಪ್ಲೀಸ್, ಕವನ ಹೇಳಮ್ಮ, ಒಂದು ಲೈನ್ ಹೇಳಮ್ಮ ಕವನ. ಕರುನಾಡ ಅಂಜದ ಗಂಡು ಮರುಳಾದೆ ನಿನ್ನನ್ನು ಕಂಡು, ಕನಸುಗಳ ಹೆಣೆಯುವ ಮಲ್ಲ ನಾ ಮೆಚ್ಚಿದೆ ನಿನ್ನನೇ ನಲ್ಲ. ಓ ನನ್ನ ಮುದ್ದಿನ ಚೆಲುವ ನೀ ತೋರು ನನ್ನಲ್ಲಿ ಒಲವ, ನೀನಾದರೂ ಬಲು ಹಠವಾದಿ ನಾ ಹಿಡಿಯುವೆ ನಿನ್ನದೇ ಹಾದಿ. ಹುಚ್ಚಿಡಿಸುವ ನಿನ್ನಯ ರೂಪ ಹೇಳು ನಾ ಪ್ರೀತಿಸೋ ತಪ್ಪ ತಪ್ಪ ತಪ್ಪ. ಇನ್ನಲ್ಲ ನೀ ಏಕಾಂಗಿ ನಾನಿರುವೆ ನಿನ್ನ ಜೊತೆಯಾಗಿ. ರವಿ ಸರ್ ನೋಡಿ ಹೆಂಗಿದ್ದಾರೆ ಹೆಣ್ಮಕ್ಳು. ಇದನ್ನ ರವಿ ಸರ್ಗೆ ಒಂದು ಶೋ ಅಲ್ಲಿ ನಮಗೆ ಒಂದು 10-15 ನಿಮಿಷ ಟೈಮ್ ಕೊಟ್ಟಿದ್ರು. ಆವಾಗ ಅವ್ರ ಚಿತ್ರಗಳನ್ನ ಜೋಡಿಸಿ ಮಾಡಿರುವಂತ ಚಂದ ಬರೀತೀರಿ ನೀವು. ಚಂದಾಗಿಂದ Life ಬರ್ದಿರೋದು ಇದೊಂದಾ? ಇದೊಂದೇ ಅದಕ್ಕೆ ಜ್ಞಾಪಕನೂ ಇಲ್ಲ. ಅದು ಅಂದ್ರೆ ಜ್ಞಾಪಕ ಇದೆ, ಫುಲ್ ಕಂಪ್ಲೀಟ್ ಆಗಿ ಜ್ಞಾಪಕ ಇದ್ದಿಲ್ಲ. ತುಂಬಾ ವರ್ಷ ಆಯ್ತು. ಐ ಥಿಂಕ್ ಇಟ್ ಇಸ್ ಮೋರ್ ದೆನ್ 15 years. 15 ವರ್ಷದ ಮೇಲಾಯ್ತು. ಫ್ಯಾಂಟಾಸ್ಟಿಕ್. ಒಳ್ಳೇದಾಗ್ಲಿ, ಸದಾ ನಿಮ್ಮ ಬದುಕು ಹಸನಾಗ್ಲಿ, ಹೃದಯ ಮನಸ್ಸು ಯಾವಾಗಲೂ ನಗ್ನಗ್ತಾ ಇರಲಿ ಅನ್ನೋದೊಂದು Thank you. ಪ್ರೀತಿಯ ಹಾರೈಕೆ. ಥ್ಯಾಂಕ್ ಯು ವೆರಿ ಸ್ವೀಟ್. ವಿಶ್ ಯು ಆಲ್ ದಿ ಗುಡ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಯಾವಾಗಲೂ ನೀವು ಹೆಂಗೆ ಪಾಸಿಟಿವ್ ಆಗಿದ್ದೀರೋ ಅದನ್ನೇ ಯಾವಾಗಲೂ ಸ್ಪ್ರೆಡ್ ಮಾಡಿ ಎಲ್ಲ ಕಡೆ, ನಾವು ಖುಷಿಯಿಂದ ಇರ್ತೀವಿ. ಥ್ಯಾಂಕ್ ಯು ವೆರಿ ಸ್ವೀಟ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತಿನ ಹರಿಕಥೆಯ ಅತಿಥಿ ಕಲಾವಿದೆ ವಾಣಿಶ್ರೀ. ಫಸ್ಟ್ ಟೈಮ್ ಕೂತು ಒಂದಷ್ಟು ಮನಸ್ಸು ಬಿಚ್ಚಿ ಮಾತಾಡಿದ್ದಾರೆ ಅಂತ ಅನಿಸ್ತು ನನಗೆ. ಒಳ್ಳೇದಾಗಲಿ ಅಂತ ನೋಡ್ತಿರೋ ಒಂದ್ಸರಿ ಅವ್ರಿಗೊಂದು ಹಾರೈಸ್ಬೋಣ ಅಷ್ಟೇ. ಇವತ್ತಿನ ಹರಿಕಥೆಯ ಅತಿಥಿ ಕಲಾವಿದೆ ವಾಣಿಶ್ರೀ ಅವರಿಗೆ ಒಂದು ಪ್ರೀತಿಯ ಗೌರವ ಕೇಕ್ವಾಲಾ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಮತ್ತು ನೆಕ್ಸ್ಟ್ ಅವರು ಕಾಫಿ ಗ್ರೀನ್ ಟೀ ಕುಡಿಯೋದಾದ್ರೆ ನಮ್ಮ ಜಗ್ಗಲ್ಲಿ ಕುಡಿಲಿ ಅಂತ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್. ಮಗದೊಂದು ಹರಿಕಥೆಯ ಮಗದೊಬ್ಬ ಅತಿಥಿಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಇಷ್ಟೊತ್ತು ನ್ಯೂಸು ನಮ್ಮ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು. ನಮಸ್ಕಾರ.